ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು 23 ಜುಲೈ 2020 ಹಿಂದೂ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮೊದಲನೇದಾಗಿ ಇಂದಿನ ಸುದ್ದಿ ವಿಶ್ಲೇಷಣೆಯಲ್ಲಿ 4 TNA ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಅದಕ್ಕೆ ಸಂಬಂಧಿತ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ ತಮ್ಮ ರೆಫರೆನ್ಸ್ಗೋಸ್ಕರ. ಹಾಗೂ 3 ದೀಪ್ ಎಡಿಟೋರಿಯಲ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಅದಕ್ಕೆ ಸಂಬಂಧಿತ ಪೇಜ್ ನಂಬರ್ಸ್ಗಳನ್ನು ಸಹ ನಿಮ್ಮ ರೆಫರೆನ್ಸ್ಗೋಸ್ಕರ ಇಲ್ಲಿ ಕೊಡಲಾಗಿದೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ತಾವೆಲ್ಲರೂ ಕರೆಂಟ್ ಅಫೇರ್ಸನ್ನು ಎಕ್ಸಾಮಿಗೋಸ್ಕರ ಚಾನಲ್ನಲ್ಲಿ ನೋಡಿ ನೋಟ್ಸನ್ನು ಸಹ ಮಾಡ್ಕೋತಾ ಇರ್ತೀರ. ಆದರೆ ಇಲ್ಲಿ ಪಡೆದಂತಹ ನಾಲೆಜನ್ನು ಯಾವ ರೀತಿ ಪರೀಕ್ಷೆಯಲ್ಲಿ ಉಪಯೋಗಿಸ್ಕೋಬಹುದು ಅನ್ನೋದಕ್ಕೋಸ್ಕರ ಫ್ರೀ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟನ್ನು ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸ್ತಿದೆ. 26 ಜುಲೈ 2020 ಬೆಳಗ್ಗೆ 10ರಿಂದ 12 ಗಂಟೆವರೆಗೆ ಈ ಟೆಸ್ಟು ಹಮ್ಮಿಕೊಡಲಾಗುತ್ತಿದೆ. ಸೊ ಈ ಟೆಸ್ಟನ್ನು ಬರೆಯಲು ನೀವು ರಿಜಿಸ್ಟರ್ ಮಾಡಬೇಕಾದಂತಹ ಲಿಂಕನ್ನು ಸಹ ಇಲ್ಲಿ ಕೊಡಲಾಗಿದೆ. ಅದರ ಜೊತೆಯಲ್ಲಿ ತಮಗೇನಾದರೂ ಈ ಟೆಸ್ಟಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ 9121239992ಗೆ ಕಾಲ್ ಮಾಡಿ ಪಡೆಯಬಹುದು. ಇಂದಿನ ಮೊದಲನೇ TNA ಆರ್ಟಿಕಲ್, ಇಂಡಿಯಾ ಚೈನಾ ನಾಟ್ ಟು ಯೂಸ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಟ್ ಫ್ರಿಕ್ಷನ್ ಪಾಯಿಂಟ್ಸ್. ಸೊ ಈ ಆರ್ಟಿಕಲ್ನಲ್ಲಿ ಭಾರತ ಹಾಗೂ ಚೈನಾ ನಡುವೆ ನಡೀತಿರುವಂತಹ ಘರ್ಷಣೆಯಲ್ಲಿ ಯಾವುದೇ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸನ್ನು ಉಪಯೋಗಿಸೋ ಹಾಗಿಲ್ಲ ಅನ್ನೋದನ್ನು ಎರಡೂ ರಾಷ್ಟ್ರಗಳು ಒಪ್ಪಿಕೊಂಡಿರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಆರ್ಟಿಕಲ್ನ ವಿಷಯ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಸಹಕಾರಿಯಾಗಲಿದೆ. ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ಟಾಪಿಕ್ಕಿಗೆ ಸಹಕಾರಿಯಾಗುವುದು. ಅದರಲ್ಲಿ ಇಂಡಿಯಾ ಆ್ಯಂಡ್ ಚೈನಾ ರಿಲೇಟೆಡ್ ಇಶ್ಯೂಸ್ ಯಾವುದೇ ಬಂದಿದ್ದಲ್ಲಿ ಇಲ್ಲಿ ಕೊಟ್ಟಿರುವಂತಹ ವಿಷಯನ ನಾವು ಉಪಯೋಗಿಸ್ಕೋಬಹುದು. ಸೊ ಮೊದಲನೇದಾಗಿ ಯಾವುದೇ ಫ್ರಿಕ್ಷನ್ ಪಾಯಿಂಟ್ಸಲ್ಲಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸನ್ನು ಯೂಸ್ ಮಾಡಬಾರ್ದು ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂದಿರೋ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಯಾವ್ಯಾವ ಫ್ರಿಕ್ಷನ್ ಪಾಯಿಂಟ್ಸ್ ಅಂತ ಮಾತಾಡಿದಾಗ ಗಲ್ವನ್ ವ್ಯಾಲಿ ಆಗಿರ್ಬೋದು, ಹಾಟ್ ಸ್ಪ್ರಿಂಗ್ಸ್ ಆಗಿರ್ಬೋದು, ಪ್ಯಾಂಗಾಂಗ್ ತ್ಸೋ ಲೇಕ್ ಆಗಿರ್ಬೋದು, ನಾಕು ಲಾ ಪಾಸ್. ಸೊ ಈ 4 ಫ್ರಿಕ್ಷನ್ ಪಾಯಿಂಟ್ಸ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ಇಲ್ಲಿ ನೋಡಲಿದ್ದೇವೆ. ಸೊ ಇಲ್ಲಿ ಒಂದು ಮ್ಯಾಪಲ್ಲಿ ನಾವು ನೋಡಿದಾಗ ಇಲ್ಲಿ ಪ್ಯಾಂಗಾಂಗ್ ಲೇಕ್ ಬರೋದು, ಅದರ ಜೊತೆಯಲ್ಲಿ ಅದರ ಮೇಲೆ ಸ್ವಲ್ಪ ಹೋದರೆ ಇದು ಹಾಟ್ ಸ್ಪ್ರಿಂಗ್ಸ್ ಇರುವಂತಹ ಜಾಗ, ಹಾಗೂ ಇಲ್ಲಿ ಗಾಲ್ವನ್ ವ್ಯಾಲಿ ಬರುತ್ತದೆ. ಇದು ಪೂರ್ತಿ ಅಕ್ಸೈ ಚೀನಿಗೆ ಸೇರುವಂಥದ್ದು. ಹಾಗೂ ಅಲ್ಲಿಂದ ಸ್ವಲ್ಪ ಮೇಲೆ ಬಂದರೆ ಇದು ಸಿಯಾಚಿನ್ ಗ್ಲೇಸಿಯರ್. ಈ ಭಾಗ ಪಾಕಿಸ್ತಾನಿಂದ ಚೈನಾಗೆ ಕೊಟ್ಟಿರುವಂತಹದ್ದು ಜಾಗ. ಇದು ಪಾಕಿಸ್ತಾನ್ ಚೈನಾಗೆ ಸೀಡ್ ಕೊಟ್ಟಿರುವಂತಹ ಜಾಗ. ಸೊ ಈ ಮ್ಯಾಪಿನ ಆಧಾರದ ಮೇಲೆ ನಾವು ಮುಂದೆ ಸಂಕ್ಷಿಪ್ತವಾಗಿ ನೋಡೋಣ. ಏನಿದು ಗಾಲ್ವನ್ ವ್ಯಾಲಿ ಅಂತಂದರೆ, ಸೊ ಗಾಲ್ವನ್ ವ್ಯಾಲಿಯ ಪೊಸಿಷನನ್ನು ನೀವು ನೋಡಿದಿರಿ. ಇದು ಒಂದು ಡಿಸ್ಪ್ಯೂಟೆಡ್ ಏರಿಯಾ, ಅಕ್ಸೈ ಚೀನ್ ರೀಜನಲ್ಲಿ ಲಡಾಖ್ ರೀಜನ್ಗೆ ಸೇರಿರುವಂತಹದ್ದು. ಇಲ್ಲಿ ಈ ವ್ಯಾಲಿ ಸ್ಯಾಮ್ಜುಲಿಂಗ್ ಅಂತ ಹೇಳಿ ಕಾರಾಕೋರಮ್ನ ಈಸ್ಟರ್ನ್ ರೇಂಜಲ್ಲಿ ಬರುವಂತಹ ಒಂದು ಏರಿಯಾದಲ್ಲಿ ಗಾಲ್ವನ್ ವ್ಯಾಲಿ ಉದ್ಭವವಾಗುತ್ತದೆ. ಅಲ್ಲಿಂದ ಅದು ಹರಿದು ಶೋಕ್ ರಿವರಿಗೆ ಸೇರಿರುತ್ತದೆ. ಹಾಗೂ ಈ ಗಾಲ್ವನ್ ವ್ಯಾಲಿಯನ್ನು ಅಪ್ಸ್ಟ್ರೀಮ್ ಟ್ರಿಬ್ಯೂಟರಿ ಆಫ್ ಇಂಡಸ್ ರಿವರ್ ಅಂತಾನು ಕರೀತಾರೆ. ಅಪ್ಸ್ಟ್ರೀಮ್ ಟ್ರಿಬ್ಯೂಟರಿ ಆಫ್ ಇಂಡಸ್ ರಿವರ್. ಸೊ ಇದು ನೀವು ಎಕ್ಸಾಮಲ್ಲಿ ಒಂದು ಸ್ಟೇಟ್ಮೆಂಟ್ ಆಗಿ ಕೇಳುವಂಥ ಸಾಧ್ಯತೆಗಳಿರ್ತವೆ. ಸೊ ಇದು ಗಾಲ್ವನ್ ವ್ಯಾಲಿಯ ಒಂದು ಸಂಕ್ಷಿಪ್ತ ವಿವರಣೆ. ಎರಡನೇದು ಹಾಟ್ ಸ್ಪ್ರಿಂಗ್ಸ್. ಸೊ ಹಾಟ್ ಸ್ಪ್ರಿಂಗ್ಸ್ ಅಂದ್ರೇನು, ಸ್ಪ್ರಿಂಗ್ ಅಂದ್ರೇನು? ಮೊದಲನೇದಾಗಿ ಸ್ಪ್ರಿಂಗ್ ಅಂದರೆ ತಳದಿಂದ ಅಂದರೆ ಗ್ರೌಂಡಿಂದ ಜಂಪ್ ಮಾಡಿ ಅಥವಾ ಲೀಪ್ ಮಾಡುವಂಥ ಒಂದು ಪ್ರೋಸೆಸ್ಸನ್ನು ಸ್ಪ್ರಿಂಗ್ ಅಂತ ಕರಿತೀವಿ. ಸೊ ಈ ಸ್ಪ್ರಿಂಗ್ ಅನ್ನೋದು ಒಂದು ಸ್ಟ್ರೀಮ್ ಅಥವಾ ವಾಟರ್ ಒಂದು ಹೈ ಪ್ರೆಷರ್ ಏರಿಯಾದಿಂದ ಸ್ಮೂತಾಗಿ ಫ್ಲೋ ಆಗ್ತಾ ಇರುವಂಥದ್ದು, ಅಂದರೆ ಅಂಡರ್ಗ್ರೌಂಡ್ ವಾಟರಿಂದ ನೀರು ಮೇಲೆ ಹರಿದು ಬರುವಂತಹದ್ದನ್ನು ಸ್ಪ್ರಿಂಗ್ ಅಂತ ಕರಿತೀವಿ. ಸೊ ಈ ರೀತಿಯ ಹಾಟ್ ಸ್ಪ್ರಿಂಗ್ಸ್ಗಳು ಜಿಯೋಥರ್ಮಲಿ ಹೀಟಾಗಿ ಗ್ರೌಂಡ್ ವಾಟರಿಂದ ರೈಸ್ ಆಗಿ ಅರ್ತ್ ಕ್ರಸ್ಟಲ್ಲಿ ಕಾಣಿಸ್ಕೊಳ್ತಾವೆ. ಸೊ ಗ್ರೌಂಡ್ ವಾಟರಿಂದ ರೈಸ್ ಆಗಿಬಿಟ್ಟು ಕಾಣಿಸ್ಕೊಳ್ಳೋದಕ್ಕೆ ಹಾಟ್ ಸ್ಪ್ರಿಂಗ್ಸ್ ಅಂತ ಕರಿತೀವಿ. ಸೊ ಈ ಹಾಟ್ ಸ್ಪ್ರಿಂಗ್ಸು 2 ಥರದ್ದಿರ್ತಾವೆ. ಒಂದು ನಾರ್ಮಲ್ ಇರ್ಬೋದು, ಎಲ್ಲಿ ನೀವು ಸ್ನಾನನೂ ಮಾಡ್ಬೋದು, ಏನೂ ಆಗಲ್ಲ. ಬಟ್ ಕೆಲವೊಂದು ಹಾಟ್ ಸ್ಪ್ರಿಂಗ್ಸು ತುಂಬ ಇಂಜುರಿಯಸ್ ಆ್ಯಂಡ್ ಡೆಡ್ಲಿ ಆಗಿರ್ತವೆ. ಸೊ ಅಲ್ಲಿ ನೀವೇನಾದರೂ ಮಾಡಿದ್ದಲ್ಲಿ ಇಂಜುರಿ ಅಥವಾ ಡೆತ್ತಿಗೆ ಕಾರಣಗಳಾಗ್ತವೆ. ಸೊ ಪ್ರಪಂಚದಲ್ಲಿ ಬಹಳಷ್ಟು ಕಡೆ ಹಾಟ್ ಸ್ಪ್ರಿಂಗ್ಸ್ಗಳನ್ನು ಕಾಣ್ತೀವಿ. ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಭಾರತದಲ್ಲಿ ಸುಮಾರು 300 ಹಾಟ್ ಸ್ಪ್ರಿಂಗ್ಸ್ಗಳು ಇದ್ದಾವೆ. ಇದರಲ್ಲಿ ಸುಮಾರು 10,600 ಮೆಗಾವಾಟಷ್ಟು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುವ ಪೊಟೆನ್ಷಿಯಲನ್ನು ಹೊಂದಿಕೊಂಡಿರುತ್ತವೆ. ಸೊ ಇಲ್ಲಿ ನಾವು ಮಾತಾಡ್ತಾ ಇರುವಂತಹದ್ದು ಗೋಗ್ರಾ ಹಾಟ್ ಸ್ಪ್ರಿಂಗ್ಸು. ಇದು ಮನಾಲಿ ಲಡಾಖ್ನಲ್ಲಿ ಇರುವಂತಹದ್ದು. ಸೊ ಇದು ಒಂದು ಡಿಸ್ಪ್ಯೂಟೆಡ್ ಏರಿಯಾ ಆಗಿರುತ್ತದೆ, ಅದಕ್ಕೋಸ್ಕರ ಇಲ್ಲಿ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಮೂರನೇದು ಪ್ಯಾಂಗಾಂಗ್ ತ್ಸೋ ಲೇಕು. ಪ್ಯಾಂಗಾಂಗ್ ತ್ಸೋ ಲೇಕು
ಇದ್ರ ಲೊಕೇಶನ್ ನೋಡಿದರೆ ಯೂನಿಯನ್ ಟೆರಿಟರಿ ಲಡಾಖಲ್ಲಿರುವಂಥದ್ದು. ಇದು ಸುಮಾರು 4350 ಮೀಟರ್ ಹೈಟಲ್ಲಿ ಇರುವಂಥದ್ದು ಹಾಗೂ ಇದು ಪ್ರಪಂಚದ ಅತಿ ಹೈಯೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಅಂತ ಕರಿತೀವಿ. ಇದು ಸುಮಾರು 160 ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವಂಥದ್ದು. 1/3 ಭಾಗದಷ್ಟು ಪ್ಯಾಂಗಾಂಗ್ಸೆ ಲೇಕ್ ಭಾರತದಲ್ಲಿರುತ್ತದೆ ಹಾಗೂ ಉಳಿದ ಭಾಗ ಚೈನಾದಲ್ಲಿ. ಇದು ಸುಮಾರು 135 ಕಿಲೋಮೀಟರ್ ಉದ್ದ, ನ್ಯಾರೋ, ಡೀಪ್ ಆ್ಯಂಡ್ ಲ್ಯಾಂಡ್ ಲಾಕ್ಡ್ ಲೇಕ್ ಆಗಿರುತ್ತದೆ. ಲ್ಯಾಂಡ್ ಲಾಕ್ಡ್ ಅಂದರೆ ಲೇಕಿನ ಸುತ್ತ ಭೂಮಿ ಇರುವಂಥದ್ದು, ಅಂದರೆ ಲ್ಯಾಂಡ್ ಇರುವಂಥದ್ದು, ಅದಕ್ಕೆ ಲ್ಯಾಂಡ್ ಲಾಕ್ ಲೇಕ್ ಅಂತ ಕರಿತೀವಿ. ಅದ್ರ ಜೊತೆಯಲ್ಲಿ ಫಿಂಗರ್ ಏರಿಯಾಸ್ ಅಲಾಂಗ್ ಪ್ಯಾಂಗಾಂಗ್ಸೆ ಲೇಕ್ ಅಂತ ಮಾತಾಡ್ತೀವಿ. ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಯೂಶಲಿ ಲ್ಯಾಂಡ್ ಮೇಲೆ ಹೋಗೋದಿಲ್ಲ, ಅದು ಪ್ಯಾಂಗಾಂಗ್ಸೆ ಲೇಕ್ ಥ್ರೂ ಪಾಸ್ ಆಗುತ್ತದೆ. ಅದರಿಂದಾಗಿ ಈ ಬೇರೆನ್ ಮೌಂಟೇನ್ಸ್ ಏನಂತ ಕರಿತೀವೋ ಆ ಬೇರೆನ್ ಮೌಂಟೇನ್ಸು ಈ ಲೇಕಿನ ಅಡಿಯಲ್ಲಿ ಸುಮಾರು 8 ಡಿಫ್ರೆಂಟ್ ಪಾಯಿಂಟ್ಗಳಲ್ಲಿ ಬೇರೆನ್ ಮೌಂಟೇನ್ಸ್ ಕಾಣಿಸ್ಕೊಳ್ತವೆ. ಸೊ ಈ ಪಾಯಿಂಟ್ಸ್ಗಳನ್ನು ನಾವು ಫಿಂಗರ್ಸ್ ಅಂತ ಕರಿತೀವಿ. ಸೊ ಈ ಫಿಂಗರ್ಸ್ ಅನ್ನೋದು ಮೌಂಟೇನ್ಸ್ನ ಸ್ಪರ್ಸ್, ಅಂದರೆ ಈ ಪ್ಯಾಂಗಾಂಗ್ಸೆ ಲೇಕ್ ಸುತ್ತ ಇರುವಂತಹ ಮೌಂಟೇನಿನ ತುದಿಗಳನ್ನು ಫಿಂಗರ್ಸ್ ಅಂತ ಕರಿತೀವಿ. ಇದು 1ರಿಂದ 8ರವರೆಗೆ ವೆಸ್ಟಿಂದ ಈಸ್ಟ್ನವರೆಗೂ ಹರಡ್ಕೊಂಡಿದ್ದಾವೆ. ಸೊ ಈ ಮೌಂಟೇನ್ಸು ಪ್ಯಾಂಗಾಂಗ್ಸೆ ಲೇಕ್ ಜೊತೆ ಅಸೋಸಿಯೇಟೆಡ್ ಆಗಿರೋದ್ರಿಂದ ಆ ಮೌಂಟೇನ್ಸಿನ ಸ್ಪರ್ಸ್ ಅಂತ ಏನು ಕರಿತೀವಿ ಅದನ್ನು ನಾವು ಫಿಂಗರ್ಸ್ ಅಂತ ಕರಿತೀವಿ. ಹಾಗೆ 4ನೇ ಡಿಸ್ಪ್ಯೂಟೆಡ್ ಏರಿಯಾ ಬಗ್ಗೆ ಮಾತಾಡೋಣ, ಅದು ನಾಕೂಲಾ ಪಾಸ್. ಸೊ ಇದೊಂದು ಪಾಸು ಸುಮಾರು 5000 ಮೀಟರ್ ಮೀನ್ ಸಿ ಲೆವೆಲ್ಕಿನ ಹೈಟಲ್ಲಿ ಇರುವಂತಹದ್ದು ಸಿಕ್ಕಿಮಲ್ಲಿ ನೆಲೆಸಿಕೊಂಡಿದೆ. ಇದ್ರ ಜೊತೆಯಲ್ಲಿ ಸಿಕ್ಕಿಮಲ್ಲಿ ಇರುವಂತಹ ಬೇರೆ ಪಾಸಸ್ಗಳ ಬಗ್ಗೆ ಮಾತಾಡಿದರೆ ನಾವು ಕಾಮನ್ ಆಗಿ ಕೇಳಿರ್ತೀವಿ ನಾಥುಲಾ ಪಾಸ್ ಅಂಥೇಳಿ. ಅದ್ರ ಜೊತೆಯಲ್ಲಿ ಜೆಲಿಪ್ಲಾ ಪಾಸ್. ಸೊ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ನಾಥುಲಾ ಪಾಸ್, ಜೆಲಿಪ್ಲಾ ಪಾಸ್, ನಾಕುಲಾ ಪಾಸ್ ಎಲ್ಲಿ ಬರ್ತವೆ ಅಂತಂದರೆ ಸಿಕ್ಕಿಂ ರಾಜ್ಯದಲ್ಲಿ ಬರುವಂತಹ 3 ಪಾಸಸ್. ಸೊ ಈ 4 ಡಿಸ್ಪ್ಯೂಟೆಡ್ ಏರಿಯಾ ಫ್ರಿಕ್ಷನ್ ಪಾಯಿಂಟ್ಸ್ಗಳಲ್ಲಿ ಯಾವುದೇ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ಗಳನ್ನು ಉಪಯೋಗಿಸೋ ಹಾಗಿಲ್ಲ ಅಂತ 2 ರಾಷ್ಟ್ರಗಳು ಮಾಡಿಕೊಂಡಿರುವಂತಹ ಒಂದು ದಿಕ್ಕಿನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಂದಿನ 2ನೇ TNA ಆರ್ಟಿಕಲ್, ಸುಪ್ರೀಂ ಕೋರ್ಟ್ ವಿಲ್ ಹಿಯರ್ ಟುಡೇ ರಾಜಸ್ಥಾನ್ ಸ್ಪೀಕರ್ಸ್ ಪ್ಲೀ ಅಗೇನ್ಸ್ಟ್ ಹೈಕೋರ್ಟ್ ಆರ್ಡರ್. ಸೊ ನಾವು ಈಗ ನಡೆದಿರುವಂತಹ ನ್ಯೂಸ್ಗಳಲ್ಲಿ ಎಷ್ಟೋ ಸಾರಿ ನೋಡಿದ್ದೀವಿ ಯಾವ ರೀತಿಯಲ್ಲಿ ರಾಜಸ್ಥಾನ್ ಸರ್ಕಾರದಲ್ಲಿ ನಡೆದಿರುವಂತಹ ಗೊಂದಲಗಳಿಗೆ ಕಾರಣವಾಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಅಲ್ಲಿನ ಸ್ಪೀಕರ್ ಸುಮಾರು 19 MLAಗಳಿಗೆ ಆ್ಯಂಟಿ ಡಿಫೆಕ್ಷನ್ ಲಾ ಅಡಿಯಲ್ಲಿ ತಗೊಳ್ಳುವಂತಹ ಕ್ರಮಕ್ಕೆ ಮುಂದಾದಾಗ ಅಲ್ಲಿ ಏನು ನಡೆದಿದೆ ಹಾಗೂ ಇರುವಂತಹ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಎಲ್ಲಿ ಹಿಂದೆ ಮುಂದೆ ಆಗಿರುವಂತಹದರ ಬಗ್ಗೆ ಇಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಸೊ ಇಲ್ಲಿ ಮಾಡುವಂತಹ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪಾಲಿಟಿ ಸೆಕ್ಷನಲ್ಲಿ ಸಪರೇಷನ್ ಆಫ್ ಪವರ್ಸ್ ಬಿಟ್ವೀನ್ ವೇರಿಯಸ್ ಆರ್ಗನ್ಸ್ ಟಾಪಿಕಲ್ಲಿ ನಮಗೆ ಇದು ಸಹಕಾರಿಯಾಗಲಿದೆ. ಅದು ರಿಲೇಟೆಡ್ ಟು ಇಶ್ಯೂಸ್ ಓವರ್ ಡಿಸ್ಕ್ವಾಲಿಫಿಕೇಷನಲ್ಲಿ ಸಹಕಾರಿಯಾಗುವುದು. ಸೊ ಮೊದಲನೇದಾಗಿ ಬ್ಯಾಕ್ಗ್ರೌಂಡ್ ಅಂತ ನೋಡಿದಾಗ ಅಲ್ಲಿನ ರಾಜಸ್ಥಾನ್ ಅಸೆಂಬ್ಲಿಯ ಸ್ಪೀಕರ್ ಸುಮಾರು 19 MLAಗಳಿಗೆ ಆ್ಯಂಟಿ ಡಿಫೆಕ್ಷನ್ ಲಾ ಬೇಸ್ಡ್ ಗವರ್ಮೆಂಟ್ ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ಇಲ್ಲಿ ಮಾತಾಡ್ತೀವಿ. ಸೊ ಅಲ್ಲಿ ಒಂದು ಪಾರ್ಟಿ ಮೀಟಿಂಗಲ್ಲಿ ಡೆಲಿಬರೇಟ್ಲಿ ಅಂದರೆ ವಾಲಂಟಿಯರ್ಲಿ MLAಗಳು ಅಟೆಂಡ್ ಆಗದೇ ಇರೋದನ್ನು ನೋಡ್ಕೊಂಡು ಹಾಗೂ ಪಾರ್ಟಿಯನ್ನು ಜಂಪ್ ಮಾಡಿ ಬೇರೆ ಪಾರ್ಟಿಗೆ ಹೋಗ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಸರ್ಕಾರ ಸ್ಪೀಕರಿಗೆ ಕಂಪ್ಲೇಂಟ್ ಕೊಟ್ಟಿರುವಾಗ MLAಗಳಿಗೆ ಅಲ್ಲಿ ಸ್ಪೀಕರ್ ಒಂದು ನೋಟಿಸನ್ನು ಜಾರಿ ಮಾಡಿರ್ತಾರೆ. ಒಂದು ನೋಟಿಸ್ ಜಾರಿ ಮಾಡಿದ ಮೇಲೆ ಒಂದು ನಿರ್ದಿಷ್ಟ ಸಮಯದ ಒಳಗಡೆ MLAಗಳು ಅದಕ್ಕೆ ಉತ್ತರವನ್ನು ಸ್ಪೀಕರಿಗೆ ನೀಡಬೇಕಾಗಿರ್ತದೆ. ಆದರೆ ಸ್ಪೀಕರಿಗೆ ಉತ್ತರ ನೀಡೋದಲ್ಲದೆ ಅಲ್ಲಿನ MLAಗಳು ಉತ್ತರ ಕೊಡದೆ ಹೈಕೋರ್ಟಿಗೆ ಮೊರೆ ಹೋಗಿರ್ತಾರೆ. ಹೈಕೋರ್ಟಲ್ಲಿ ಅವರ ಡಿಸ್ಕ್ವಾಲಿಫಿಕೇಷನ್ ವಿರುದ್ಧ ಒಂದು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಆವಾಗ ಅಲ್ಲಿನ ರಾಜಸ್ಥಾನಿನ ಹೈಕೋರ್ಟ್ ಅಲ್ಲಿನ ಸ್ಪೀಕರಿಗೆ ಈ ಆ್ಯಂಟಿ ಡಿಫೆಕ್ಷನ್ ಲಾ ವಿರುದ್ಧ ಅಂದರೆ 10ನೇ ಶೆಡ್ಯೂಲ್, ಆ್ಯಂಟಿ ಡಿಫೆಕ್ಷನ್ ಲಾ 10th ಶೆಡ್ಯೂಲ್ ಒಳಗಡೆ ಬರುತ್ತದೆ. ಸೊ ಆ 10th ಶೆಡ್ಯೂಲ್ ಕೆಳಗಡೆ ಯಾವುದೇ ಮುಂಜಾಗ್ರತೆ ಅಥವಾ ಯಾವುದೇ ಮುಂದಿನ ಕ್ರಮಗಳನ್ನು ತಗೋಬಾರದು ಅಂಥೇಳಿ ಹೈಕೋರ್ಟು ಒಂದು ತೀರ್ಪನ್ನು ಕೊಟ್ಟಿರುತ್ತದೆ. ಆ ನಿಟ್ಟಿನಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಆರ್ಟಿಕಲ್ 212 ಪ್ರಕಾರ ಯಾವುದೇ ಕೋರ್ಟು ಸಹ ಲೆಜಿಸ್ಲೇಚರಲ್ಲಿ ಅಂದರೆ ಅಸೆಂಬ್ಲಿಯಲ್ಲಿ ನಡೀತಿರುವಂತಹ ಪ್ರೊಸೀಡಿಂಗ್ಸ್ಗಳನ್ನು ಎನ್ಕ್ವೈರ್ ಮಾಡಲು ಅವಕಾಶ ಇರೋದಿಲ್ಲ. ಸೊ ಈ ಆರ್ಟಿಕಲಿನ ಅಡಿಯಲ್ಲಿ ಅಲ್ಲಿನ ರಾಜಸ್ಥಾನ್ ಸ್ಪೀಕರ್ ಆದಂತಹ ಅವರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿರ್ತಾರೆ. ಅವರಿಗೆ ಇನ್ನೊಂದು ಬ್ಯಾಕ್ಗ್ರೌಂಡ್ ಇರುವಂತಹದ್ದು ಏನಂದರೆ ಹಿಂದೆ 1992ರಲ್ಲಿ ಕಿಯೋಟೋ ಹೊಲ್ಲಾನ್ ವರ್ಸಸ್ ಝಚಿಲ್ಲು ಆ್ಯಂಡ್ ಅದರ್ಸ್ ಅನ್ನೋ ಒಂದು ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುತ್ತದೆ ಸ್ಪೀಕರಿಗೆ ಒಂದು
ಇಂಡಿಪೆಂಡೆಂಟ್ ಪವರ್ ಇರುತ್ತದೆ ಡಿಸ್ಕ್ವಾಲಿಫಿಕೇಷನ್ ಆಫ್ MLAs, ಅಂದರೆ MLAsಗಳ ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ನಿರ್ಧಾರ ತಗೊಳ್ಳೋದರ ಬಗ್ಗೆ ಅಲ್ಲಿನ ಸ್ಪೀಕರಿಗೆ, ಯಾವುದೇ ಒಂದು ರಾಜ್ಯದ ಲೆಜಿಸ್ಲೇಟಿವ್ ಸ್ಪೀಕರಿಗೆ ಒಂದು ಇಂಡಿಪೆಂಡೆಂಟ್ ಪವರ್ ಇರುತ್ತದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿರುತ್ತದೆ. ಸೊ ಈ ತೀರ್ಪನ್ನು ಹಾಗೂ ಆರ್ಟಿಕಲ್ 212 ಅಡಿಯಲ್ಲಿ ಅಲ್ಲಿನ ಹೈಕೋರ್ಟ್ ಅಲ್ಲಿ ಇಂಟರ್ಫಿಯರ್ ಆಗಿದೆ ಅನ್ನೋದನ್ನು ಸ್ಪೀಕರು ಸುಪ್ರೀಂ ಕೋರ್ಟಿನಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಸೊ ಅದಕ್ಕೆ ಅನುಗುಣವಾಗಿ ಇವತ್ತಿನ ದಿನ ಸುಪ್ರೀಂ ಕೋರ್ಟ್ ಆ ತೀರ್ಪನ್ನು ಕೊಡಲಿದೆ ಅನ್ನೋದನ್ನು ಇಲ್ಲಿ ಮಾತಾಡಲಾಗುತ್ತಿದೆ. ಸೊ ಒಟ್ಟಾರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಕಿಹೋತೋ ಹೊಲ್ಲಾನ್ ಕೇಸಿನ ಪ್ರಕಾರ ಯಾವುದೇ ಕೋರ್ಟು ಇಂಟರ್ವೀನ್ ಆಗಬಹುದು ಯಾವಾಗ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್, ಸಾಂವಿಧಾನಿಕ ಷರತ್ತುಗಳ ಮೇಲೆ ಯಾವುದಾದ್ರೂ ವೈಲೇಷನ್ ಆದಲ್ಲಿ, ಅಥವಾ ಯಾವುದೇ ಮೋಸ ಆದಲ್ಲಿ, ಅಥವಾ ನ್ಯಾಚುರಲ್ ಜಸ್ಟಿಸ್ ಅಂತ ಏನು ಕರಿತೀವಿ ಅದರದ್ದು ಪರಿಪಾಲನೆ ಆಗದೇ ಇದ್ದಲ್ಲಿ ಆವಾಗ ಕೋರ್ಟು ಲೆಜಿಸ್ಲೇಟಿವ್ ಪ್ರೊಸೀಡಿಂಗ್ಸಲ್ಲಿ ಇಂಟರ್ಫಿಯರ್ ಆಗ್ಬೋದು. ಬಟ್ ಅದಕ್ಕೂ ಮುನ್ನ ಆಗುವ ಯಾವುದೇ ಒಂದು ಕ್ರಮಕ್ಕೆ ಮುಂದಾಗಲು ಸಾಧ್ಯವಿಲ್ಲ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಆರ್ಟಿಕಲ್ನಲ್ಲಿ ವಿಲ್ ಡಿಸ್ಕಸ್ ಆಲ್ ಡಿಸ್ಪ್ಯೂಟೆಡ್ ಏರಿಯಾಸ್ ವಿತ್ ಚೈನಾ ಅಂತ ಹೇಳಿ ಭೂತಾನ್ನ ರೆಪ್ರೆಸೆಂಟೇಟಿವ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟನ್ನು ಇಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ವಿಶ್ಲೇಷಣೆ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂಡಿಯಾ ಆ್ಯಂಡ್ ಇಟ್ಸ್ ನೈಬರ್ಹುಡ್ಸ್, ಇದು ಡಿಸ್ಪ್ಯೂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ ಅನ್ನೋದಕ್ಕಿಂತ ಚೈನಾ ಹಾಗೂ ಭೂತಾನ್ ನಡುವೆ ಇರುವಂತಹ ವಿಷಯಗಳನ್ನು ಇಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಯಾಕೆ ಅಂದರೆ ಭಾರತಕ್ಕೆ ಇರುವಂತಹ ಇಮಿಡಿಯೇಟ್ ನೈಬರ್ಹುಡ್ ಭೂತಾನ್ ಆಗಿರುವುದರಿಂದ ಈ ವಿಷಯವನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಒಟ್ಟಾರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಮೊದಲನೇದಾಗಿ ಈಗಷ್ಟೇ ನಡೆದಂತಹ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ಕಾನ್ಫರೆನ್ಸ್ನಲ್ಲಿ ಚೈನಾ ಭೂತಾನಿನ ಈಸ್ಟರ್ನ್ ಬೌಂಡ್ರಿ, ಅಂದರೆ ಇದು ಈಸ್ಟರ್ನ್ ಬೌಂಡ್ರಿ, ಅಲ್ಲಿ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಇದೆ ಅಂತ ಹೇಳ್ತಾ ಇರುವಂಥದ್ದು. ಹಾಗೆ ಈ ಏರಿಯಾದಲ್ಲಿ ಬರುವಂತಹ ಸಾಕ್ತೇಂಗ್ ಫಾರೆಸ್ಟ್ ರಿಸರ್ವ್, ಇದು ಭೂತಾನಲ್ಲಿ ಇರುವಂಥದ್ದು. ಇದು ಈಸ್ಟರ್ನ್ ಡಿಸ್ಟಿಕ್ ಆಫ್ ಟ್ರಾಶ್ಗಿಯಾಂಗ್ ಅಂತ ಹೇಳಿ, ಅಂದರೆ ಬಾರ್ಡರ್ ವಿತ್ ಅರುಣಾಚಲ್ ಪ್ರದೇಶ್ ತವಾಂಗ್ ಡಿಸ್ಟಿಕಲ್ಲಿ ಆಗಿರುತ್ತದೆ. ಸೊ ಚೈನಾ ಇಲ್ಲಿ ಹೇಳ್ತಾ ಇರುವಂತಹದ್ದು, ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿಯಿಂದ ಈ ಸಾಕ್ತೇಂಗ್ ಫಾರೆಸ್ಟ್ ರಿಸರ್ವಿಗೆ ಯಾವುದೇ ಒಂದು ಫಂಡ್ಸನ್ನು ಕೊಡೋ ಹಾಗಿಲ್ಲ, ಯಾಕಂದರೆ ಇದು ಒಂದು ಬೌಂಡ್ರಿ ಡಿಸ್ಪ್ಯೂಟ್, ಅಂದರೆ ಡಿಸ್ಪ್ಯೂಟೆಡ್ ಏರಿಯಾ ಇದು ಅಂತ ಹೇಳ್ತಾ ಇರುವಂಥದ್ದು. ಆದರೆ ಚೈನೀಸ್ ಅಫಿಷಿಯಲ್ಸು ಕಳೆದ 1984ರಿಂದ ಈಗಿನವರೆಗೆ ಭೂತಾನ್ ಜೊತೆಯಲ್ಲಿ ಆದಂತಹ ಟಾಕ್ಸಲ್ಲಿ, ಅಂದರೆ ಸುಮಾರು 24 ರೌಂಡ್ಸ್ ಆಫ್ ಟಾಕ್ಸ್ ಆಗಿದೆ, ಅದರ ಮಧ್ಯ ಮಾತುಕತೆಯಲ್ಲಿ ಎಲ್ಲೂ ಸಹ ಈ ಡಿಸ್ಪ್ಯೂಟೆಡ್ ಏರಿಯಾಗಳ ಬಗ್ಗೆ ಮಾತಾಡಿರಲಿಲ್ಲ ಅಂತ ಭೂತಾನ್ ಹೇಳ್ತಾ ಇರುವಂತಹದ್ದು. ಸೊ ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹದ್ದು, ಚೈನಾ ಇವಾಗ ಭೂತಾನಿಗೆ ಸಿಗುವಂತಹ ಪ್ಯಾಕೇಜ್ ಏನು ಈ ಸಾಕ್ತೇಂಗ್ ಫಾರೆಸ್ಟ್ ರಿಸರ್ವ್ಗೆ ಸಿಗಬೇಕಾಗಿತ್ತೋ ಅದರ ಬಗ್ಗೆ ಪ್ರಸ್ತಾಪವನ್ನು ಎತ್ತಿ ಹಿಡಿದಿದ್ದರಲ್ಲಿ ಇದನ್ನು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹದ್ದು. ಇಲ್ಲಿ ಹೇಳ್ತಾ ಇರುವಂತಹದ್ದು ಏನು ಅಂದರೆ, 1996ರಲ್ಲಿ ಚೈನಾ ಭೂತಾನಿಗೆ ಒಂದು ಪ್ರಪೋಸಲನ್ನು ಕೊಟ್ಟಿರುತ್ತದೆ ಡಿಸ್ಪ್ಯೂಟ್ಗಳ ಬಗ್ಗೆ. ಅದೇ ರೀತಿಯಲ್ಲಿ ಈಗ ಒಂದು ಪ್ಯಾಕೇಜನ್ನು ಕೊಟ್ಟಿರುವಂತಹದ್ದು. ಇದರ ಪ್ರಕಾರ ನಾರ್ದರ್ನ್ ಟೆರಿಟರಿಯಲ್ಲಿ ಡಿಸ್ಪ್ಯೂಟ್ ಇರುವಂತಹದ್ದನ್ನು ಭೂತಾನಿಗೆ ಬಿಟ್ಕೊಡ್ತೀವಿ, ಆದರೆ ವೆಸ್ಟರ್ನ್ ಏರಿಯಾದಲ್ಲಿ, ಅಂದರೆ ಈಗ ಇರುವಂತಹ ದೋಕ್ಲಾಮ್ ಮತ್ತು ಈ ಬೇರೆ ರೀಜನ್ಸ್ಗಳನ್ನು ಬಿಟ್ಕೊಡಬೇಕು ಅಂತ ಹೇಳಿ ಚೈನಾ ಪ್ರಸ್ತಾಪವನ್ನು ಇಟ್ಟಿರುವಂಥದ್ದು. ಆದರೆ ಈ ಪ್ರಪೋಸಲನ್ನು ಏನಾದರೂ ಭೂತಾನ್ ಒಪ್ಕೊಂಡಿದ್ದಲ್ಲಿ ಭಾರತಕ್ಕೆ ಒಂದು ಕಠಿಣಕರ ಅಥವಾ ಒಂದು ಸ್ಟ್ರಾಟಜಿಕಲಿ ಸೆನ್ಸಿಟಿವ್ ಪಾಯಿಂಟ್ ಅಂತ ಏನು ಕರಿತೀವಿ, ಚಿಕನ್ ನೆಕ್ ಅಂತ ಕರೆಯುವಂತಹ ಒಂದು ಇದನ್ನು ನಾವು ನೋಡಿದ್ದೀವಿ. ಚಿಕನ್ ನೆಕ್ ತುಂಬ ಸ್ಟ್ರಾಟಜಿಕ್ ಪಾಯಿಂಟ್, ಅಂದರೆ ಸಿಲಿಗುರಿ ಕಾರಿಡಾರ್ ಅಂತ ಏನು ಕರಿತೀವಿ, ಅದು ಚೈನಾಗೆ ತುಂಬ ಆಕ್ಸೆಸ್ ಆಗಿಬಿಡುತ್ತೆ. ಅಲ್ಲಿಗೆ ಭಾರತಕ್ಕೆ ಸ್ಟ್ರಾಟಜಿಕಲಿ ನಾರ್ತ್ ಈಸ್ಟ್ ಇಂಡಿಯಾಯಿಂದ ಕನೆಕ್ಷನ್ ಕಟ್ ಆಗಿ ನಾವು ಆ ಭಾಗವನ್ನು ಕಳ್ಕೊಳ್ಳುವ ಸಾಧ್ಯತೆಗಳು ತುಂಬ ಜಾಸ್ತಿ ಆಗ್ತವೆ. ಅದಕ್ಕೋಸ್ಕರ ಇದು ಡಿಸಿಷನ್ನು ಭೂತಾನಿಗೆ ಸೇರಿರುವಂಥದ್ದಾದರೂ ಭಾರತಕ್ಕೆ ಇದರಿಂದ ಎಫೆಕ್ಟ್ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಆಗಿರ್ತವೆ. ಸೊ ಈ ಕ್ಲೇಮನ್ನು ಅಥವಾ ಈ ಭಾಗದ ಸಾಕ್ತೇಂಗ್ ಫಾರೆಸ್ಟ್ ರಿಸರ್ವ್ ಬಗ್ಗೆ ಮಾತಾಡ್ತಿರುವಂತಹ ಚೈನಾಗೆ ವಿರುದ್ಧ ಭೂತಾನ್ ಹೇಳಿರುವಂಥದ್ದು, ಈ ರೀತಿಯ ಯಾವುದೇ ಡಿಸ್ಪ್ಯೂಟ್ ಇದ್ದಲ್ಲಿ ನಾವು ಮುಂದಿನ ಚೈನಾ ಹಾಗೂ ಭೂತಾನಿನ ನಡುವೆ ಆಗುವಂತಹ ಮಾತುಕತೆಯ ರೌಂಡ್ಸ್ ಅಥವಾ ಮಾತುಕತೆಯಲ್ಲಿ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಭೂತಾನ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟಿನ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಮುಂದಿನ ಆರ್ಟಿಕಲ್ 24% ರಾಜ್ಯಸಭಾ ಮೆಂಬರ್ಸ್ ಫೇಸ್ ಕ್ರಿಮಿನಲ್ ಕೇಸಸ್. ಸೊ ಈಗಷ್ಟೇ ರಾಜ್ಯಸಭಾ ಮೆಂಬರ್ಸು ಹೊಸದಾಗಿ ಅಪಾಯಿಂಟ್ ಆಗಿ ಇವತ್ತು ಅವರು ಹೆಚ್ಚಿನ ಮಾತ್ರದಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಪ್ರತಿಜ್ಞಾ ಕಾರ್ಯಕ್ರಮವನ್ನು, ಅಂದರೆ ಓತ್ ಟೇಕಿಂಗ್ ಸೆರೆಮನಿಯನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಮತ್ತೆ ಒಂದು ಸರಿ ಹಿಂದೆ ತಿರುಗಿ ಎಲ್ಲಿಗೆ ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಬದಲಾಗಿದೆ, ಯಾವ ರೀತಿಯಾಗಿ ಮುಂದೆ
ಗ್ರೋತಿನ ಕಡೆಗೆ ಅಥವಾ ಬದಲಾವಣೆ ಕಡೆಗೆ ಮುನ್ನಡೀತಾ ಇದೆ ಅನ್ನೋದನ್ನು ನೋಡಬೇಕಾಗಿದೆ. ಪ್ರತಿ ಸರಿ ಎಲೆಕ್ಷನ್ಸ್, ಯಾವುದೇ ಒಂದು ಎಲೆಕ್ಷನ್ಸ್, ಅದರಲ್ಲಿ ರಾಜ್ಯಸಭಾ ಆಗಿರ್ಬೋದು, ಲೋಕಸಭಾ ಆಗಿರ್ಬೋದು, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಗಿರ್ಬೋದು, ಯಾವುದೇ ಎಲೆಕ್ಷನ್ಸಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಹೊರತು ಬದಲಾವಣೆಗಳು ಯಾವುದೇ ರೀತಿಯಲ್ಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಉಚ್ಚ ನ್ಯಾಯಾಲಯವು ಎಷ್ಟೋ ಜಡ್ಜ್ಮೆಂಟ್ಸ್ಗಳನ್ನು ಪಾಸ್ ಮಾಡಿ ಎಷ್ಟೋ ನಿರ್ದೇಶನಗಳನ್ನು ಕೊಟ್ಟಿದ್ದಲ್ಲೂ ಸಹ ಯಾವುದೇ ರೀತಿಯ ಬದಲಾವಣೆಗೆ ಮಾತ್ರ ಅವಕಾಶಗಳು ಅಥವಾ ಕಾಣುವ ನಿಟ್ಟಿನಲ್ಲಿ ಏನು ನಡೀತಾ ಇಲ್ಲ ಅನ್ನೋದು ತುಂಬ ವಿಷಾದನೀಯ. ಈ ಆರ್ಟಿಕಲ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅಥವಾ ಇದನ್ನು ಓದಬೇಕಾದ್ರೆ ನನಗೆ ಅದೇ ಬೇಜಾರಾಗ್ತಾ ಇತ್ತು. ಎಲ್ಲಿಯವರೆಗೆ ಇದೇ ಸಿಸ್ಟಮ್ ಕಂಟಿನ್ಯೂ ಆಗಲಿದೆ, ಎಲ್ಲಿಯವರೆಗೆ ಒಂದು ಸಮಾಜದ ಒಳಿತಿಗಾಗಿ ಅಥವಾ ಒಂದು ಕ್ಲೀನ್ಡ್ ಪೊಲಿಟಿಕಲ್ ಸಿಸ್ಟಮನ್ನು ಯಾವತ್ತು ಈ ದೇಶ ಕಾಣಲಿದೆ ಅನ್ನೋದು ಪ್ರಶ್ನೆಯಾಗಿ ಕೊನೆಯವರೆಗೂ ಉಳ್ಕೋತಾ ಇದೆ. ಸೊ ನಾವು ಈ ವಿಷಯನ, ಅಂದರೆ ಈ ಆರ್ಟಿಕಲ್ಸನ್ನು ಓದೋದು ಬರೀ ಪರೀಕ್ಷೆಗೆ ಅಲ್ಲದೆ ಇಲ್ಲಿ ತಿಳ್ಕೊಂಡಿರುವಂತಹ ವಿಷಯನ ತಿಳ್ಕೊಂಡು ಗೊತ್ತಿಲ್ಲದೆ ಇದ್ದವರಿಗೆ ತಿಳಿಸಿ ಎಲ್ಲಿಯವರೆಗೂ ಭಾರತದ ಅಥವಾ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ಜನ ನಮ್ಮ ಸಿಸ್ಟಮನ್ನು ಅಥವಾ ಆರ್ಥಿಕ ರಾಜಕೀಯ ಸಿಸ್ಟಮನ್ನು ಕಣ್ಗಾವಲು ಅಥವಾ ಒಂದು ಕ್ಲಿಯರ್ ಐಯಿಂದ ಎಲ್ಲಿಯವರೆಗೂ ಅಂಡರ್ ಸ್ಕ್ರೂಟಿನಿ ಇಡೋದಿಲ್ವೋ ಅಲ್ಲಿವರೆಗೂ ಬದಲಾವಣೆ ಬರೋದು ತುಂಬ ಕಷ್ಟಕರ ಅನ್ನೋದು ಹೇಳ್ತಿದ್ದೀವಿ. ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಇಲ್ಲಿ ಕೊಟ್ಟಿರುವಂತಹ ವಿಷಯ GS ಪೇಪರ್ 2 ಪಾಲಿಟಿ, ಟಾಪಿಕ್ ಪಾರ್ಲಿಮೆಂಟ್, ಕಂಡಕ್ಟ್ ಆಫ್ ಬಿಸ್ನೆಸ್ ಆ್ಯಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ಇಟಲ್ಲಿ ಸಹಕಾರಿಯಾಗಲಿದೆ. ಸೊ ಮೊದಲನೇದಾಗಿ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರೈಟ್ಸ್ ಅಂತ ಹೇಳಿ ಒಂದು NGO, ಇವರು ಮಾಡಿರುವಂತಹ ಅನಾಲಿಸಿಸನ್ನು ನೋಡಿದಾಗ ರಾಜ್ಯಸಭೆಯ ಒಟ್ಟು 233 ಸೀಟ್ಗಳಲ್ಲಿ 229 ರಾಜ್ಯ ಹಾಗೂ ಯೂನಿಯನ್ ಟೆರಿಟರೀಸ್ಗಳ ರೆಪ್ರೆಸೆಂಟೇಷನ್ ಏನಿದೆ ಅದರಲ್ಲಿ 54 MPs ಅಂದರೆ ಸುಮಾರು 24% ಇರುವಂತಹದ್ದು ಕ್ರಿಮಿನಲ್ ಕೇಸನ್ನು ಹೊಂದಿರುತ್ತಾರೆ. ಅದೇ ಈ 229 MPಗಳಲ್ಲಿ ನ್ಯೂಲಿ ಎಲೆಕ್ಟೆಡ್ ಅಂದರೆ ಈಗಷ್ಟೇ ಎಲೆಕ್ಷನ್ ಆಗಿರುವಂತಹವರಲ್ಲಿ ಸುಮಾರು 28 ಅಂದರೆ 12% MPಗಳು ಸೀರಿಯಸ್ ಕ್ರಿಮಿನಲ್ ಕೇಸಸನ್ನು ಹೊಂದಿರುವಂಥವ್ರು. 229ರಲ್ಲಿ ಅಂದರೆ 203 ಜನ MPಗಳು, ಅದು ನೋಡಬೇಕು ಅಂತಂದರೆ ಪ್ರತಿಶತ 89 ಜನ ಅಸೆಟ್ ಅಂದರೆ ಅವ್ರಿಗೆ ಇರುವಂತಹ ಒಟ್ಟು ಅಸೆಟ್ಟು 1 ಕೋಟಿಯ ಮೇಲೆ ಇರುವಂಥದ್ದು. ಸೊ ಈ ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಜನರ ಸ್ಕ್ರೂಟಿನಿ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾವುದೇ ನ್ಯಾಯಾಲಯವು, ಯಾವುದೇ ನ್ಯಾಯಾಂಗವು, ಯಾವುದೇ ಒಂದು ಹೊಸ ಇನ್ಸ್ಟಿಟ್ಯೂಷನು ಮಾಡುವಂತಹ ಕ್ರಮಗಳಿಗೆ ಬಗ್ಗಲು ಸಾಧ್ಯವಿಲ್ಲ ಎಲ್ಲಿವರೆಗೆ ಜನರಿಗೋಸ್ಕರ ಜನರಿಗಾಗಿ ಆದಂತಹ ಸರ್ಕಾರವನ್ನು ಜನರೇ ಸರಿಪಡಿಸಲು ಮುಂದಾಗುವವರೆಗೂ. ಸೊ ಆ ನಿಟ್ಟಿನಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಒಂದು ಕ್ಲಿಯರ್ ಪಿಕ್ಚರನ್ನು ಕೊಡ್ತಾ ಇದೆ ಯಾವ ಮಟ್ಟಿಗೆ ನಮ್ಮ ರಾಜಕೀಯ ವ್ಯವಸ್ಥೆ ಮುಂಸಾಗ್ತಾ ಇದೆ ಅನ್ನೋದನ್ನು. ಸೊ ಈ ಕ್ರಿಮಿನಲೈಸೇಷನನ್ನು ಹಿಂತೆಗೆಯಲು ಹಿಂದೆ ಮಾಡಿದಂತಹ ಪ್ರಯತ್ನಗಳನ್ನು ಅರ್ಥ ಮಾಡಿಕೊಂಡಾಗ 2018ರಲ್ಲಿ ಸುಪ್ರೀಂ ಕೋರ್ಟ್ ಅಂದರೆ ಉಚ್ಚ ನ್ಯಾಯಾಲಯವು ಒಂದು ತೀರ್ಪನ್ನು ಕೊಟ್ಟಿರುತ್ತದೆ. ಆ ತೀರ್ಪಿನಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದು, ಪ್ರತಿ ಕ್ಯಾಂಡಿಡೇಟು ರೈಟಿಂಗಲ್ಲಿ ಅವರಿಗೆ ಕ್ರಿಮಿನಲ್ ಕೇಸಸ್ ಇರುವಂತಹವು ಪೊಲಿಟಿಕಲ್ ಪಾರ್ಟಿಗೆ ಬರೆದು ಕೊಡಬೇಕು. ಎರಡನೇದು, ಪ್ರತಿ ಪೊಲಿಟಿಕಲ್ ಪಾರ್ಟಿಯು ಕ್ಯಾಂಡಿಡೇಟ್ ಕೊಟ್ಟಂತಹ ಡೀಟೇಲ್ಸ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಜೊತೆಯಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಹಾಕಬೇಕು. ಮೂರನೇದು, ಕ್ಯಾಂಡಿಡೇಟನ್ನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಸನ್ನು ಒಂದು ಲೋಕಲ್ ನ್ಯೂಸ್ ಪೇಪರ್ ಅಥವಾ ಒಂದು ನ್ಯಾಷನಲ್ ನ್ಯೂಸ್ ಪೇಪರ್ ಹಾಗೂ ಸೋಷಿಯಲ್ ಮೀಡಿಯಾ ಪೇಜಸ್ ಪೊಲಿಟಿಕಲ್ ಪಾರ್ಟಿದು ಇರುವಂತಹದ್ರಲ್ಲಿ ಪಬ್ಲಿಷ್ ಮಾಡಬೇಕು. ನಾಲ್ಕನೇದು, ಪಾರ್ಟಿಯ ವೆಬ್ಸೈಟಲ್ಲಿ ಯಾಕೆ ಆ ಕ್ಯಾಂಡಿಡೇಟನ್ನು ಎಲೆಕ್ಷನಿಗೆ ನಿಲ್ಲಿಸ್ತಾ ಇದ್ದೀವಿ ಅನ್ನೋ ರೀಸನನ್ನು ಕೊಡಬೇಕು. ಐದನೇದಾಗಿ, ಬರೀ ಕ್ಯಾಂಡಿಡೇಟ್ ಗೆಲ್ತಾನೆ ಆ ಕ್ಷೇತ್ರದಲ್ಲಿ, ಅಂದರೆ ಯೂಶಲಿ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತಿ ಹಾಗೂ ಹಣ ಎರಡೂ ತುಂಬ ಸ್ಟ್ರಾಂಗಾಗಿ ವರ್ಕ್ ಆಗುವಂಥವು. ಸೊ ಅವೆರಡನ್ನ ಇಟ್ಕೊಂಡು ಇವ್ನು ಗೆಲ್ತಾನೆ ಅನ್ನೋದಕ್ಕೆ ಅವ್ನು ಏನಾರ ಇರಲಿ ಬ್ಯಾಕ್ಗ್ರೌಂಡ್, ಅವ್ನು ಮಾಡ್ತಾನೋ ಮಾಡಲ್ವೋ, ಆಗುತ್ತೋ ಆಗಲ್ವೋ, ಅವನ್ನೆಲ್ಲ ತಲೆ ಕೆಡಿಸ್ಕೊಳ್ಳದೆ ಆ ಎರಡು ಕಾರಣಗಳನ್ನು ಇಟ್ಕೊಂಡು ಮಾತ್ರ, ಅಂದರೆ ಗೆಲ್ತಾನ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲೆಕ್ಷನಿಗೆ ನಿಲ್ಲಿಸಬಾರ್ದು ಅಂತಹ ಒಂದು ತೀರ್ಪನ್ನು ಕೊಟ್ಟಿರುತ್ತದೆ. ಅದ್ರ ಜೊತೆಯಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಎಲೆಕ್ಷನ್ ಕಮಿಷನಿಗೆ ಒಂದು ಕಂಪ್ಲೈಯನ್ಸ್ ರಿಪೋರ್ಟನ್ನು ಕೊಡಬೇಕು. ಅಂದರೆ ನ್ಯಾಯಾಲಯದ ತೀರ್ಪಿನ ಅನುಗುಣವಾಗಿ ನಾವು ಕ್ಯಾಂಡಿಡೇಟ್ಸನ್ನು ಸೆಲೆಕ್ಟ್ ಮಾಡಿ ಎಲೆಕ್ಷನ್ಸಿಗೆ ನಿಲ್ಲಿಸ್ತಾ ಇದ್ದೀವಿ ಅನ್ನೋದನ್ನು ಸಹ ಕ್ಲಿಯರಾಗಿ ಬರೆದು ಕೊಡಬೇಕು. ಅದ್ರ ಜೊತೆಯಲ್ಲಿ ಏನಾದರೂ ಈ ತೀರ್ಪಿನ ಅಡಿಯಲ್ಲಿ ಅಥವಾ ಈ ತೀರ್ಪಿನಲ್ಲಿ ಕೊಟ್ಟಿರುವಂತಹ ನಿರ್ದೇಶನಗಳನ್ನು ಪಾಲಿಸದೇ ಇದ್ದಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ವಿರುದ್ಧ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ಗಳನ್ನು ಕೈಗೆತ್ತಿಕೊಳ್ಳುವುದು ಅನ್ನೋದನ್ನು ಕ್ಲಿಯರಾಗಿ ತೀರ್ಪಲ್ಲಿ ಹೇಳಿರುವಂಥದ್ದು. ಅದರ ಜೊತೆಯಲ್ಲಿ
ಹಳೆಯ ಇನ್ನೂ ಒಂದಿಷ್ಟು ಜಡ್ಜ್ಮೆಂಟ್ಸ್ಗಳನ್ನು, ತೀರ್ಪುಗಳನ್ನು ನೋಡಿದಾಗ, ಲಿಲ್ಲಿ ಥಾಮಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸನ್ನು ನೋಡಿದಾಗ ಸುಪ್ರೀಂ ಕೋರ್ಟ್ ಯಾವುದೇ ಕನ್ವಿಕ್ಟೆಡ್ ಲೆಜಿಸ್ಲೇಚರ್ಗೆ ಇಮಿಡಿಯೇಟ್ ಕ್ವಾಲಿಫಿಕೇಷನ್ ಆಗದೆ ಡಿಸ್ಕ್ವಾಲಿಫಿಕೇಷನಿಂದ ಇರುವಂತಹ ಪ್ರೊಟೆಕ್ಷನನ್ನು ತೆಗೆದುಹಾಕಲಾಯಿತು. ಅಂದರೆ ಯಾರೇ ಒಬ್ಬ ಸಿಟ್ಟಿಂಗ್ MLAನೋ MP ನೋ ಯಾವುದೇ ಒಂದು ಕ್ರಿಮಿನಲ್ ಕೇಸಲ್ಲಿ ಸಿಕ್ಕಾಕೊಂಡಾಗ ಡಿಸ್ಕ್ವಾಲಿಫಿಕೇಷನ್ಗೂ ಮುನ್ನ ಅವ್ರಿಗೊಂದು ಪ್ರೊಟೆಕ್ಷನ್ ಇರ್ತಾಯಿತ್ತು. ಅದನ್ನು ಈ ಲಿಲ್ಲಿ ಥಾಮಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ತೆಗೆದುಹಾಕಲಾಯಿತು. ಎರಡನೇದು ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2013. ಈ ಕೇಸಿನ ಪ್ರಕಾರ ಸುಪ್ರೀಂ ಕೋರ್ಟ್ ನೋಟಾ ಅನ್ನೋ ಆಪ್ಷನನ್ನು, ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಸಲ್ಲಿ ನೋಟಾ, ನನ್ ಆಫ್ ದ ಅಬವ್ ಆಪ್ಷನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು 2013ರಲ್ಲಿ ಈ ಜಜ್ಮೆಂಟಿನ ಅಡಿಯಲ್ಲಿ. ಅದೇ ರೀತಿಯಲ್ಲಿ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರೈಟ್ಸ್ 2012 ಈ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಪ್ರತಿ ಕ್ಯಾಂಡಿಡೇಟಿಗೆ ಮಾಡಿರುವಂಥದ್ದು ಮ್ಯಾಂಡೇಟರಿ, ಅವರೊಂದು ಅಫಿಡವಿಟನ್ನು ಸಬ್ಮಿಟ್ ಮಾಡಬೇಕು. ಆ ಅಫಿಡವಿಟಲ್ಲಿ ಅವರ ವಿರುದ್ಧ ಅಥವಾ ಅವರ ಮೇಲೆ ಇರುವಂತಹ ಎಲ್ಲ ಕ್ರಿಮಿನಲ್ ಕೇಸಸನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಆ್ಯಂಡ್ ಎಷ್ಟು ಅಸೆಟ್ ಹಾಗೂ ಇನ್ಕಮನ್ನು ಅವರು ಹೊಂದಿದ್ದಾರೆ ಅನ್ನೋದನ್ನು ಬರೆದು ಕೊಡಬೇಕು ಅಂಥೇಳಿ 2002ರ ತೀರ್ಪಿನಲ್ಲಿ ಕೊಡಲಾಗಿತ್ತು. ಅದೇ ರೀತಿಯಲ್ಲಿ ನಾವು ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದಾಗ, ಅಂದರೆ ಕ್ರಿಮಿನಲ್ ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ 2004ರಲ್ಲಿ 24% MPಗಳ ಮೇಲೆ ಕ್ರಿಮಿನಲ್ ಕೇಸಸ್ಗಳು ಪೆಂಡಿಂಗ್ ಇರುವಂಥದ್ದನ್ನು ನೋಡಿದ್ದೀವಿ. 2009ರಲ್ಲಿ 30%, 2014ರಲ್ಲಿ 34% ಹಾಗೂ 2019ರಲ್ಲಿ 43%. ಸೊ ನಾವು ಇದೊಂದು ಬೆಳವಣಿಗೆ ಅಂತಲೇ ಅನ್ಕೋಬೋದು. ಯಾವ ರೀತಿಯಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ನಮ್ಮ ರಾಜಕೀಯ ಟೆಂಪಲ್ ಅಂತಲೇ ಕರೆಯುವಂತಹ ಪಾರ್ಲಿಮೆಂಟಲ್ಲಿ ಹೇಗೆ ಕ್ರಿಮಿನಲ್ಗಳ ನಂಬರ್ಸ್ ಬೆಳೀತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆ ಯಾಕೆ ನಾವು ಈ ಕ್ರಿಮಿನಲ್ಸ್ ಅಥವಾ ಈ ಕ್ರಿಮಿನಲೈಸೇಷನ್ ಇನ್ ಪೊಲಿಟಿಕ್ಸನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತ ನೋಡಿದಾಗ, ನಮ್ಮ ಪೊಲಿಟಿಕ್ಸ್ನಲ್ಲಿ ಬ್ಯೂರೋಕ್ರಸಿ, ಬಿಸ್ನೆಸ್, ಸಿವಿಲ್ ಸೊಸೈಟಿ ಹಾಗೂ ಮೀಡಿಯಾ ಡಾಮಿನೇಷನ್ ಅತಿ ಹೆಚ್ಚಾಗಿರುವಂಥದ್ದು ಮೊದಲನೇ ಕಾರಣ. ಎರಡನೇ ಕಾರಣ, ನಾವು ಇದಕ್ಕೆ ಕೇಪಬಲ್ ಇದ್ದೀವಿ, ಆದರೆ ಪಬ್ಲಿಕ್ ಸರ್ವಿಸಸ್ ಅಥವಾ ಪೊಲಿಟಿಕಲ್ ಸಿಸ್ಟಮ್ ಈ ಕ್ರಮಕ್ಕೆ ಒಗ್ಗೂಡಲು ಅಥವಾ ಈ ಕ್ರಮವನ್ನು ಎಕ್ಸೆಪ್ಟ್ ಮಾಡಿಕೊಂಡು ಬದಲಾವಣೆಗೆ ಮುಂದೆ ಸಾಗಲು ರೆಡಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ. ಹಾಗೂ ಎಲೆಕ್ಷನ್ ಔಟ್ಕಮ್ಸ್ ಅಥವಾ ಮನಿ ಪವರ್ ಏನಿದೆ ಎಲೆಕ್ಷನ್ಸಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸ್ತಾ ಇರೋದ್ರಿಂದ ಅದು ಸಹ ಒಂದು ತುಂಬ ದೊಡ್ಡ ಕಾರಣ ಆಗಿದೆ. ಹಾಗೂ ಎನ್ಫೋರ್ಸ್ಮೆಂಟ್ ಆಫ್ ಲಾಸ್ ಅಂತ ಹೇಳ್ಬೋದು. ಹಾಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಬ್ಯಾನ್ ಮಾಡದೇ ಇರುವಂತಹ ಯಾವುದೇ ಲೀಗಲ್ ಕನ್ಸ್ಟ್ರೈನ್ಸ್ ಅಥವಾ ಲೀಗಲ್ ಬ್ಯಾಕಿಂಗ್ಸ್ ಇಲ್ಲದೆ ಇರುವಂಥದ್ದಾಗಿರ್ಬೋದು, ಒಂದು ಎಫೆಕ್ಟಿವ್ ಮೆಕ್ಯಾನಿಸಮ್ ಇಲ್ಲದೆ ಇರುವಂಥದ್ದಾಗಿರ್ಬೋದು. ಸೊ ಈ ರೀತಿಯ ಬೇರೆ ಬೇರೆ ಕಾರಣಗಳಿಂದಾಗಿ ನಾವು ಕ್ರಿಮಿನಲ್ಸ್ಗಳನ್ನು ಇನ್ವಾಲ್ವ್ ಅಥವಾ ಎಲೆಕ್ಷನ್ಸಲ್ಲಿ ಇನ್ವಾಲ್ವ್ ಆಗದೆ ಹಿಂದೆ ಇಡಲು ಅಥವಾ ದೂರ ಇಡಲು ಸಾಧ್ಯವಾಗುತ್ತಿಲ್ಲ ಅನ್ನೋದನ್ನು ಕ್ಲಿಯರ್ ಆಗಿ ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸೊ ಒಟ್ಟಾರೆ ಈ ಪರೀಕ್ಷೆಗೆ ಓದುವ ನಾವೆಲ್ಲರೂ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ನಾವು ಈ ಪರೀಕ್ಷೆಯಿಂದಾಗಿ ಒಂದು ಇನ್ಫಾರ್ಮ್ಡ್ ನಾಲೆಜನ್ನು ಬೆಳೆಸ್ಕೊತಾ ಇದ್ದೀವಿ. ಅದು ನಮ್ಮ ಪರೀಕ್ಷೆಗೆ ಅಷ್ಟೇ ಸೀಮಿತ ಆಗಬೇಕು ಅಂತ ಇಲ್ಲ. ಈ ಪರೀಕ್ಷೆಯ ಜೊತೆಯಲ್ಲಿ ಉತ್ತಮ ಸಮಾಜಕ್ಕಾಗಿ ಯಾವ ರೀತಿಯಲ್ಲಿ ನಾವೆಲ್ಲರೂ ಪಾತ್ರ ವಹಿಸಬಹುದು ಹಾಗೂ ಯಾವ ರೀತಿಯಾಗಿ ನಮಗೆ ಸುತ್ತ ಇರುವಂತಹವರಿಗೆ ನಾಲೆಜ್ ಇರಲ್ಲ. ಯಾಕಂದರೆ ಈ ಆರ್ಟಿಕಲ್ಸನ್ನು ನೀವು ಓದ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ನೀವು ಇದ್ರ ಬಗ್ಗೆ ಹೇಳಬೇಕು. 4 ಜನರ ಜೊತೆ ಅಟ್ಲೀಸ್ಟ್ ಅರ್ಥ ಮಾಡಿಸಲು ಪ್ರಯತ್ನಿಸಿದಾಗ ಏನಾದರೂ ಸಣ್ಣ ಬದಲಾವಣೆ ಬರುವ ಸಾಧ್ಯತೆಗಳಿರ್ತವೆ ಅಂತ ಹೇಳಿ ಈ ಆರ್ಟಿಕಲ್ನಲ್ಲಿ ಹೇಳಲು ಬಯಸ್ತಾ ಇದ್ದೀನಿ. ಈ ಆರ್ಟಿಕಲ್ನಲ್ಲಿ ಸೆಟಪ್ ಎ ಹೈಕೋರ್ಟ್ ಫಾರ್ ಪುದುಚೇರಿ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಪುದುಚೇರಿಗೂ ಹಾಗೂ ಮಡ್ರಾಸಿಗೂ ಒಂದು ಕಾಮನ್ ಹೈಕೋರ್ಟ್ ಇರೋದ್ರಿಂದ ಆ ನಿಟ್ಟಿನಲ್ಲಿ ಯಾಕೆ ಪುದುಚೇರಿಗೆ ಒಂದು ಸಪ್ರೇಟ್ ಹೈಕೋರ್ಟ್ ಬೇಕಾಗಿದೆ ಅನ್ನೋ ದಿಕ್ಕಿನಲ್ಲಿ ಈ ಆರ್ಟಿಕಲ್ನನ್ನು ನಾವು ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಸೊ ಈ ಆರ್ಟಿಕಲ್ನಲ್ಲಿ ಒಟ್ಟಾರೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಇಲ್ಲಿ ಕೊಟ್ಟಿರುವ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪಾಲಿಟಿ ಹಾಗೂ ಜುಡಿಷಿಯರಿ ಸೆಕ್ಷನಲ್ಲಿ UPSCಗೆ ಸಹಕಾರಿಯಾಗೋದು. ಅದೇ ರೀತಿಯಲ್ಲಿ KS ಅಲ್ಲೂ ಸಹ ಜುಡಿಷಿಯರಿಯಲ್ಲಿ ನಮಗೆ ಇದು ಉಪಯುಕ್ತವಾಗಲಿದೆ ಇಲ್ಲಿ ಕೊಟ್ಟಿರುವಂತಹ ವಿಷಯಗಳು. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, 1962ರಲ್ಲಿ ಯಾವಾಗ ಪುದುಚೇರಿ ಭಾರತಕ್ಕೆ ಮರ್ಜ್ ಆಯಿತು ಆವಾಗ ಮದ್ರಾಸ್ ಹೈಕೋರ್ಟನ್ನು ಇದಕ್ಕೆ ಎಕ್ಸ್ಟೆನ್ಷನ್ ಕೊಡಲಾಯಿತು. ಆದರೆ ಈಗಿನವರೆಗೂ 2017ರ ನಂತರವೂ ಸಹ ಪುದುಚೇರಿಗೆ ಒಂದು ಸಪರೇಟ್ ಹೈಕೋರ್ಟನ್ನು ಕೊಡಲಾಗಿಲ್ಲ. ಆ ನಿಟ್ಟಿನಲ್ಲಿ ಮದ್ರಾಸ್ ಹೈಕೋರ್ಟು ಜುಲೈ 7, 2017ರಲ್ಲಿ ಹೇಳಿರುವಂಥದ್ದು ಬಾರ್ ಅಸೋಸಿಯೇಷನ್ನು ಸಹ ಒಂದು ಸಪರೇಟ್ ಹೈಕೋರ್ಟನ್ನು
ಪುದುಚೇರಿಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿತ್ತು. ಆದರೆ 2019 ಆಗಸ್ಟ್ನಲ್ಲಿ ಒಂದು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಲೀಗಲ್ ಸರ್ವಿಸಸ್ ಆ್ಯಂಡ್ ಮೋಟರ್ ಆ್ಯಕ್ಟ್ ಮೆಡಿಯೇಷನ್ ಸೆಲ್ ಅಂತ ಹೇಳಿ ಅಲ್ಲಿನ ಪುದುಚೇರಿ CM ಆದಂತಹ ವಿ ನಾರಾಯಣಸ್ವಾಮಿ ಅವರು ಹೇಳಿರ್ತಾರೆ, ಬೆಂಚು ಮದ್ರಾಸ್ ಹೈಕೋರ್ಟಲ್ಲಿ ಇರೋದ್ರಿಂದ ಪುದುಚೇರಿಯಲ್ಲೂ ಸಹ ಮದುರೈಯಲ್ಲಿ ಮಾಡಿದ ಹಾಗೆ ಒಂದು ಬೆಂಚನ್ನು ಪುದುಚೇರಿಯಲ್ಲೂ ಸಹ ಎಸ್ಟಾಬ್ಲಿಷ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿರುವಂಥದ್ದು ಮತ್ತು ಸುಪ್ರೀಂ ಕೋರ್ಟಿನ ಜಡ್ಜಸ್ಸಿಗೆ ಇದರ ಬಗ್ಗೆ ಆಲೋಚಿಸಿ ಅದಕ್ಕೆ ಒಂದು ಸಪೋರ್ಟನ್ನು ಕೊಡಬೇಕು ಅಂಥೇಳಿ ಅಲ್ಲಿನ CM ಅವರು ಸಹ ಒಂದು ರಿಕ್ವೆಸ್ಟನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ನಾವು ಮಾತಾಡ್ತಾ ಇರುವಂತಹದ್ದು 3 ಡೈರೆಕ್ಷನ್ಸಲ್ಲಿ ಮಾತಾಡ್ತೀವಿ. ಮೊದಲನೇದಾಗಿ ಸಪರೇಟ್ ಹೈಕೋರ್ಟ್ ಕೇಳ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಮೊದಲನೇದಾಗಿ ರೀಸನ್ಸ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದ್ದಾವೆ, ಎರಡನೇದು ಡೇಟಾ ಕಂಪೇರ್ ಮಾಡ್ತೀವಿ, ನಿಜವಾಗ್ಲೂ ಪುದುಚೇರಿಗೆ ಅವಶ್ಯಕತೆ ಇದೆಯಾ ಅಂತ ಹೇಳಿ ಈ ಭಾಗದಲ್ಲಿ, ಹಾಗೂ ಕೊನೆಯ ಭಾಗದಲ್ಲಿ ಪುದುಚೇರಿಯಿಂದ ಸ್ಟೇಟ್ಹುಡ್ ಅಂದರೆ ಪುದುಚೇರಿ ಇವತ್ತು ಪ್ರೆಸೆಂಟ್ಲಾಗಿ ಯೂನಿಯನ್ ಟೆರಿಟರಿ ಆಗಿರುತ್ತದೆ. ಸೊ ಈ ಯೂನಿಯನ್ ಟೆರಿಟರಿನ ಒಂದು ಸ್ಟೇಟಾಗಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಹೈಕೋರ್ಟಿನ ರೋಲ್ ಏನು ಆ್ಯಂಡ್ ಎಷ್ಟರ ಮಟ್ಟಿಗೆ ಅದು ಪುದುಚೇರಿಗೆ ಸಹಕಾರಿಯಾಗಲಿದೆ ಅನ್ನೋ ಭಾಗದಲ್ಲಿ, ಅಂದರೆ ಟೋಟಲಿ 3 ಭಾಗದಲ್ಲಿ ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಮೊದಲನೇದಾಗಿ ರೀಸನ್ಸ್ಗಳ ಬಗ್ಗೆ ನಾವು ಮಾತಾಡಿದಾಗ ಯಾಕೆ ಪುದುಚೇರಿಗೆ ಒಂದು ಸಪರೇಟ್ ಕೋರ್ಟ್ ಬೇಕು ಅಂತಂದರೆ, ಪುದುಚೇರಿ ಸರ್ಕಾರ ಈಗ ಸದ್ಯಕ್ಕೆ ಒಂದು ಹೈಕೋರ್ಟಿಗೆ ಖರ್ಚು ಅಂದರೆ ಚೆನ್ನೈಯಲ್ಲಿ ಇರುವಂತಹ ಹೈಕೋರ್ಟನ್ನು ಮೇಂಟೈನ್ ಮಾಡಲು ಸಹ ಖರ್ಚು ಸರ್ಕಾರದಿಂದ ಮಾಡ್ತಾ ಇದೆ. ಅಂದರೆ ಕಾನ್ಸ್ಟಿಟ್ಯೂಷನಲಿನ ಪ್ರಕಾರ 2 ರಾಜ್ಯಗಳು ಅಥವಾ ಒಂದು ಯೂನಿಯನ್ ಟೆರಿಟರಿ ರಾಜ್ಯದ ಮಧ್ಯೆ ಒಂದು ಕಾಮನ್ ಕೋರ್ಟ್ ಇದ್ದಾಗ ಯಾವ ರಾಜ್ಯದಲ್ಲಿ ಆ ಕೋರ್ಟ್ ನೆಲೆಸಿರ್ತದೆಯೋ ಹೈಕೋರ್ಟ್, ಆ ರಾಜ್ಯ ಆ ಕೋರ್ಟಿನ ಖರ್ಚನ್ನು ನೋಡ್ಕೋಬೇಕಾಗಿರುತ್ತದೆ. ಆದರೆ ಇಲ್ಲಿ ಅದು ಸಹ ಆಗ್ತಿಲ್ಲ. ಪುದುಚೇರಿ ಸರ್ಕಾರ ಆ ಕೋರ್ಟ್ ಅಂದರೆ ಚೆನ್ನೈಯಲ್ಲಿ ನೆಲೆಸಿರುವಂತಹ ಮಡ್ರಾಸ್ ಕೋರ್ಟಿನ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟನ್ನು ಸಹ ಪುದುಚೇರಿ ಸರ್ಕಾರ ವಹಿಸ್ತಾ ಇದೆ. ಅಂದರೆ ಇಷ್ಟರ ಮಟ್ಟಿಗೆ ಖರ್ಚು ಮಾಡಿದರೂ ಸಹ ಯಾಕೆ ಪುದುಚೇರಿ ತಾನಾಗೆ ಸ್ವಂತ ಹೈಕೋರ್ಟನ್ನು ಇಟ್ಕೋಬಾರ್ದು, ಚೆನ್ನೈಯಲ್ಲೇ ಯಾಕೆ ಅದು ಖರ್ಚು ಮಾಡಬೇಕು? ಅದರ ಜೊತೆಯಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು, ಒಂದು ಯೂನಿಯನ್ ಟೆರಿಟರಿಯಲ್ಲಿ ಒಂದು ಹೈಕೋರ್ಟ್ ಇದ್ದಾಗ ಅದಕ್ಕೆ ಖರ್ಚು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಹೋಗಬೇಕು. ಆದರೆ ಈ ವಿಷಯದಲ್ಲಿ ಅದು ಸಹ ಆಗ್ತಾ ಇಲ್ಲ. ಸೊ ಇವೆರಡೂ ರೀಸನ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ನೆಲೆಸಿರ್ತವೆ. ಆ್ಯಂಡ್ ಇನ್ನೂ ಒಂದು ವಿಷಯ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಅಂತಂದರೆ, ಪುದುಚೇರಿ ಹೈಕೋರ್ಟಲ್ಲಿ ಒಂದು 4ರಿಂದ 5 ಜಡ್ಜ್ಗಳನ್ನು ಕೊಡೋದ್ರಿಂದ ಎಷ್ಟು ಕೇಸಸ್ಗಳು ಪೆಂಡಿಂಗ್ ಇದ್ದಾವೋ ಅವೆಲ್ಲವೂ ಶೀಘ್ರ ಅಂದರೆ ತುಂಬ ಫಾಸ್ಟಾಗಿ ಸ್ಪೀಡಿ ಟ್ರಯಲ್ಸಿಗೆ ಹೋಗಲು ಸಾಧ್ಯವಾಗುತ್ತದೆ. ಹಾಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಒಂದು ಜಜ್ಮೆಂಟಲ್ಲಿ ಜಡ್ಜಸ್ ಹೇಳಿರ್ತಾರೆ, ಈಗ ಪ್ರೆಸೆಂಟ್ ಸ್ಟೇಟಸ್ ಏನಿದೆ ಅಂದರೆ ಪ್ರತಿ 10 ಲಕ್ಷ ಜನರಿಗೆ 10.5 ಆರ್ 13 ಜಡ್ಜಸ್ಗಳು ಇರುವಂಥದ್ದು. ಅದನ್ನು ಏರಿಸಿ 50 ಜಡ್ಜ್ಗಳು ಪ್ರತಿ 10 ಜನರಿಗೆ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿ ಲಾ ಕಮಿಷನ್ ಆಫ್ ಇಂಡಿಯಾ ರಿಪೋರ್ಟಲ್ಲೂ ಸಹ ಹೇಳಿರ್ತಾರೆ. ಆ ರಿಪೋರ್ಟಿನ ಹೆಡ್ಡಿಂಗ್ಸನ್ನು ನಾವು ಇಲ್ಲಿ ನೋಡ್ಬೋದು. ಅರಿಯರ್ಸ್ ಆ್ಯಂಡ್ ಬ್ಯಾಕ್ಲಾಗ್ಸ್ ಕ್ರಿಯೇಟಿಂಗ್ ಅಡಿಷ್ನಲ್ ಜಡ್ಜಸ್ ವುಮನ್ ಪವರ್ ಇನ್ 2014 ಅನ್ನೋ ಒಂದು ರಿಪೋರ್ಟಲ್ಲೂ ಸಹ ಈ ಸ್ಟ್ಯಾಟಿಸ್ಟಿಕ್ಸನ್ನು ಕೊಡಲಾಗಿತ್ತು. ಆದರೆ ಇದನ್ನು ಬದಲಾಯಿಸಬೇಕು ಅಂತಂದರೆ ಅಟ್ಲೀಸ್ಟ್ ಪುದುಚೇರಿಯಲ್ಲಿ ಒಂದು ಕೋರ್ಟ್ ನೆಲೆಸಿರೋದ್ರಿಂದ ಅಥವಾ ಹೊಸ ಕೋರ್ಟ್ ಮಾಡೋದ್ರಿಂದ ಈ ರೇಷಿಯೋದಲ್ಲಿ ನಾವು ಬದಲಾವಣೆಯನ್ನು ಕಾಣಲು ಸಾಧ್ಯವಾಗಲಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಪಾಯಿಂಟ್ಸ್ಗಳನ್ನು ಅಥವಾ ರೀಸನ್ಸ್ಗಳನ್ನು ಕೊಡಲಾಗ್ತಾ ಇದೆ. ಹಾಗಾದರೆ ಡೇಟಾ ಏನು ಹೇಳ್ತಾ ಇದೆ ಅನ್ನೋದನ್ನು ಮೊದಲನೇದಾಗಿ ನೋಡೋಣ. ಸೊ ಡೇಟಾ ಹೇಳೋದ್ರ ಪ್ರಕಾರ 2010ರಲ್ಲಿ ಪುದುಚೇರಿಯ ಕೋರ್ಟ್ಗಳಲ್ಲಿ ಆದಂತಹ ಕೇಸ್ಗಳ ಫೈಲು ಹಾಗೂ ಅದಕ್ಕೆ ತೀರ್ಪುಗಳನ್ನು ನೋಡಿದಾಗ ಅದು ಸಿಕ್ಕಿಂ, ಮಣಿಪುರ್ ಹಾಗೂ ಗೋವಾ ಯಾವ ರಾಜ್ಯಗಳಿಗೆ ಹೈಕೋರ್ಟ್ ಇದೆಯೋ ಆಗಲೇ ಅದರಲ್ಲಿನ 4ರಷ್ಟು ಹೆಚ್ಚು ಕೇಸಸ್ಗಳು ನಾವು ಪುದುಚೇರಿಯಲ್ಲಿ ಕಾಣ್ತಾ ಇದ್ದೀವಿ. ಸೊ ಸೈಜ್ ಆಫ್ ಪಾಪ್ಯುಲೇಷನ್ ಅಥವಾ ಟೆರಿಟರಿ ಎಷ್ಟರ ಮಟ್ಟಿಗೆ ದೊಡ್ಡದಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರಲ್ಲ, ಎಷ್ಟರ ಮಟ್ಟಿಗೆ ಕೇಸಸ್ಗಳು ಫೈಲ್ ಆಗ್ತಿದ್ದಾವೆ ಹಾಗೂ ಅದಕ್ಕೆ ಜಡ್ಜ್ಮೆಂಟ್ಸ್ಗಳು ಬರ್ತಾ ಇದೆ ಅನ್ನೋದನ್ನು ಇಲ್ಲಿ ಮಾತಾಡ್ತಾ ಇದ್ದೀವಿ ಈ ಭಾಗದಲ್ಲಿ. ಹಾಗೆ ನಾವು ರಿಪೋರ್ಟ್ಸನ್ನು ನೋಡಿದಾಗ ಸಿಕ್ಕಿಮಲ್ಲಿ 1117 ಕೇಸ್ಗಳು ಫೈಲ್ ಆಗ್ತವೆ, ಮಣಿಪುರಲ್ಲಿ 637, ಗೋವಾದಲ್ಲಿ 4984, ಪುದುಚೇರಿಯಲ್ಲಿ 24159 ಕೇಸ್ಗಳು ಫೈಲ್ ಆಗಿರೋದನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ಡಿಸೈಡ್ ಆಗಿದ್ದನ್ನು ನೋಡಿದಾಗ ಸಿಕ್ಕಿಮಲ್ಲಿ 1177, ಮಣಿಪುರಲ್ಲಿ 495, ಗೋವಾದಲ್ಲಿ 3646, ಪುದುಚೇರಿಯಲ್ಲಿ 24336. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ನಂಬರ್ ಆಫ್ ಕೇಸಸ್ಸು 3ರಷ್ಟರಿಗೆ ಅಂದರೆ ತ್ರಿಪುರಾ, ಮಣಿಪುರ್, ಮೇಘಾಲಯ, ಸಿಕ್ಕಿಂ ರಾಜ್ಯಗಳಿಗೆ
ಸ್ವಂತ ಹೈಕೋರ್ಟ್ ಇದ್ದರೂ ಸಹ ಅಲ್ಲಿ ಆಗ್ತಾ ಇರುವಂತಹ ಕೇಸ್ಗಳು ಫೈಲ್ ಆಗಿ ಡಿಸ್ಪೋಸ್ ಆಗೋದನ್ನು ನೋಡಿದರೆ ಪುದುಚೇರಿಯಲ್ಲಿ 3ರಷ್ಟು ಹೆಚ್ಚಿಗೆ ಆಗ್ತಾ ಇದ್ದಾವೆ. ಆದರೆ ಪುದುಚೇರಿಯಲ್ಲಿ ಹೈಕೋರ್ಟ್ ಇಲ್ಲ ಅನ್ನೋ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇರುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಪ್ರೆಸೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್, ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಇದ್ದಿದ್ದಲ್ಲಿ ಅಲ್ಲಿನ ಎಕ್ಸಿಕ್ಯೂಟಿವ್ ಹಾಗೂ ಲೆಜಿಸ್ಲೇಚರಿಗೂ ಸಹ ಒಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸನ್ನು ಕ್ರಿಯೇಟ್ ಮಾಡಲು ಸಾಧ್ಯವಾಗುತ್ತದೆ. ಅದೇ ರೀತಿಯಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಏನು ಅಂತಂದರೆ, ಆರ್ಟಿಕಲ್ 241 ಪ್ರಕಾರ ಸಂವಿಧಾನ ಪುದುಚೇರಿಯಲ್ಲಿ ಒಂದು ಸ್ವಂತ ಹೈಕೋರ್ಟನ್ನು ರಚಿಸಲು ಅವಕಾಶ ಕೊಡುತ್ತದೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಅದೇ ರೀತಿಯಲ್ಲಿ ಒಂದು ಹೈಕೋರ್ಟ್ ಪುದುಚೇರಿಯಲ್ಲಿ ಬರೋದ್ರಿಂದ ಅವರಿಗೆ ಸ್ಟೇಟ್ಹುಡ್ ಸಿಗಬೇಕು ಅನ್ನೋದನ್ನು ಸಹ ಗಟ್ಟಿಯಾಗುತ್ತದೆ. ಈಗ 7 ಯೂನಿಯನ್ ಟೆರಿಟರೀಸ್ ಯಾವಾಗ ಮೊದಲನೇದಾಗಿ ಆರ್ಟಿಕಲ್ 239A ಅಡಿಯಲ್ಲಿ ನೆಲೆಸಲಾಗಿದ್ವೋ, ಪುದುಚೇರಿಯನ್ನು ಬಿಟ್ಟು 1989ರಲ್ಲಿ ಎಲ್ಲವೂ ಸಹ ಸ್ಟೇಟ್ ಆಗಿ ಕನ್ವರ್ಟ್ ಆಗಿದ್ದಾವೆ. ತ್ರಿಪುರ, ಮಣಿಪುರ್, ಮೇಘಾಲಯ ಇವೆಲ್ಲದಕ್ಕೂ ಮೊದಲು ಗುವಾಹಟಿ ಹೈಕೋರ್ಟ್ ಬೆಂಚ್ ಆಗಿತ್ತು. ಆದರೆ ತದನಂತರ ತಮಗೆ ಸ್ವಂತ ಹೈಕೋರ್ಟನ್ನು ಸಹ ಕೊಡಲಾಗಿತ್ತು. ಸೊ ನಾವು ಇಲ್ಲಿ ಕೋರ್ಟ್ ಅಂತ ಮಾತಾಡಿದ್ರೆ ಹೈಕೋರ್ಟ್ ಅಂತ ನೀವು ನೆನ್ಪಿಟ್ಕೋಬೇಕು. ಇನ್ನೊಂದು ವಿಷಯ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಡೆಲ್ಲಿ ಹೈಕೋರ್ಟ್ ರಚನೆ ಆಗಿದ್ದು 1966ರಲ್ಲಿ. ಆದರೆ ಡೆಲ್ಲಿ ಲೆಜಿಸ್ಲೇಚರ್ ಬಂದಿದ್ದು 1993ರಲ್ಲಿ. ಸೊ ಲೆಜಿಸ್ಲೇಚರ್ ಸೃಷ್ಟಿ ಆಗೋದಕ್ಕನ್ನ ಅಂದರೆ ಎಸ್ಟಾಬ್ಲಿಷ್ ಆಗೋದಕ್ಕೂ ಮುನ್ನೇ ಹೈಕೋರ್ಟ್ ಕೊಡಲಾಗಿತ್ತು. ಆದರೆ ಪುದುಚೇರಿಯಲ್ಲಿ ಲೆಜಿಸ್ಲೇಚರ್ ಎಸ್ಟಾಬ್ಲಿಷ್ ಆಗಿದೆ, ಆದರೂ ಸಹ ಹೈಕೋರ್ಟ್ ಸಿಕ್ಕಿಲ್ಲ ಅನ್ನೋದು ಒಂದು ವಿಷಾದನೀಯ ಅಂತ ಹೇಳಿ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಉದಾಹರಣೆಗಳನ್ನು ನೋಡಿದಾಗ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಜನರು ಒಂದು ಹೈಕೋರ್ಟನ್ನು ಬಯಸ್ತಾ ಇದ್ದಾರೆ. ಹಾಗೂ ಲಾ ಅಸೋಸಿಯೇಷನ್ಸು, ಬಾರ್ ಅಸೋಸಿಯೇಷನ್ಸು ಸಹ, ಜುಡಿಷಿಯಲ್ ಲೀಗಲ್ ಅಥಾರಿಟೀಸು ಸಹ ಅದಕ್ಕೆ ಸಪೋರ್ಟನ್ನು ನೀಡ್ತಿದ್ದಾರೆ. ಆದರೆ ಅದರ ಜೊತೆಯಲ್ಲಿ ಸಾಂವಿಧಾನಿಕವಾಗಿ ಪ್ರಾವಿಷನನ್ನು ಸಹ ಕೊಡಲಾಗಿದೆ. ಆದರೂ ಸಹ ಅಲ್ಲಿ ಮಾಡೋಕ್ಕಾಗ್ತಿಲ್ಲ. ಒಂದು ನಿಟ್ಟಿನಲ್ಲಿ ಹೇಳಬೇಕಾಗಿದ್ದ ಏನಂದರೆ, ಪುದುಚೇರಿ ಸರ್ಕಾರ ಮಾಡಬೇಕಾಗಿರುವಂತಹ ಈಗಿನ ಕ್ರಮ ಏನು ಅಂದರೆ, ಒಂದು ಕಮಿಟಿಯನ್ನು ರಚನೆ ಮಾಡಿಬಿಟ್ಟು ಒಂದು ಕಂಪ್ರಹೆನ್ಸಿವ್ ರಿಪೋರ್ಟನ್ನು ರೆಡಿ ಮಾಡಿ ಒಂದು ಡ್ರಾಫ್ಟ್ ಬಿಲ್ ಮಾಡಿ ಆ ರಿಪೋರ್ಟನ್ನು ಪಾಸ್ ಮಾಡಿಬಿಟ್ಟು ಸೆಂಟ್ರಲ್ ಗೌರ್ಮೆಂಟಿಗೆ ಫಾರ್ವರ್ಡ್ ಮಾಡಬೇಕು. ಹಾಗೂ ನಾಮಿನೇಟೆಡ್ ಲೆಫ್ಟಿನೆಂಟ್ ಗವರ್ನರ್, ಯೂನಿಯನ್ ಟೆರಿಟರೀಸ್ ಪುದುಚೇರಿಯಲ್ಲಿ ಇರುವಂತಹ ಹೆಡ್, ಎಕ್ಸಿಕ್ಯೂಟಿವ್ ಹೆಡ್ ಲೆಫ್ಟಿನೆಂಟ್ ಗವರ್ನರ್ ಅಂತ ಕರಿತೀವಿ, ಅವರು ಹಾಗೂ ಅಲ್ಲಿನ ಚೀಫ್ ಮಿನಿಸ್ಟರ್ ಇಬ್ಬರೂ ಸಹ ಈ ಪ್ರಾವಿಷನ್ಗೋಸ್ಕರ ಜೊತೆಗೆ ಒಗ್ಗೂಡಿಸಿ ಕೈ ಜೋಡಿಸಿ ಕೆಲಸ ಮಾಡಿದ್ದಲ್ಲಿ ಪುದುಚೇರಿಗೆ ಒಂದು ಸಪರೇಟ್ ಹೈಕೋರ್ಟ್ ಪಡೆಯಲು ಸಾಧ್ಯವಾಗಲಿದೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಒಟ್ಟಾರೆ ಈ ಆರ್ಟಿಕಲಲ್ಲಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಂಕ್ಷಿಪ್ತವಾಗಿ ನೋಡಬೇಕಾಗಿರುವಂಥದ್ದು ಆರ್ಟಿಕಲ್ 241 ಏನು, ಹಾಗೂ ಆರ್ಟಿಕಲ್ 239A ಏನು, ಹಾಗೂ ಹೈಕೋರ್ಟ್ಗಳ ಪಾತ್ರವೇನು ರಾಜ್ಯದಲ್ಲಿ, ಅದರ ಜೊತೆಯಲ್ಲಿ ಪ್ರೆಸೆಂಟ್ ಲೀಗಲ್ ಅಥಾರಿಟೀಸ್ಗಳ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ, ಪ್ರತಿ 10 ಮಿಲಿಯನ್ ಜಡ್ಜಸ್ ಅಂದರೆ ಪ್ರತಿ 1 ಮಿಲಿಯನ್ ಜನರಿಗೆ ಇರುವಂತಹ ಪ್ರೆಸೆಂಟ್ ಜಡ್ಜ್ಗಳ ಸಂಖ್ಯೆ 13, ಹಾಗೂ ಅದು ಅಟ್ಲೀಸ್ಟ್ 50ಕ್ಕೆ ಏರಿಸಿದ್ದಲ್ಲಿ ಸರಿಸಮಾನವಾಗಿ ಅಥವಾ ಈಸಿಯಾಗಿ ನಡೆಯುವಂತಹ ಕೆಲಸಗಳನ್ನು ಮುನ್ಸಾಗಿಸಬಹುದು ಅನ್ನೋದನ್ನು ಮಾತಾಡ್ತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಪುದುಚೇರಿಯ ಜೊತೆಯಲ್ಲಿ ಇದ್ದಂತಹ ಯೂನಿಯನ್ ಟೆರಿಟರೀಸ್ಗಳು ಯಾವುಯಾವು ಆ್ಯಂಡ್ ಅವು ಸ್ಟೇಟ್ಗಳನ್ನು ಆದರೂ ಸಹ ಅವರಿಗೆ ಹೈಕೋರ್ಟ್ಗಳನ್ನು ಆಗಲೇ ಕೊಟ್ಟಾಗಿದೆ. ಸೊ ಇವು 3-4 ಅಂಶಗಳನ್ನು ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಜುಡಿಷಿಯರಿ ಬಗ್ಗೆ ಮಾತಾಡಿದಾಗ ಈ ಸ್ಟ್ಯಾಟಿಸ್ಟಿಕ್ಸ್ ಹಾಗೂ ಈ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಿದ್ದಲ್ಲಿ ನಮ್ಮ ಆನ್ಸರ್ ತುಂಬ ಉನ್ನತ ಹಾಗೂ ಎಕ್ಸ್ಪೆನ್ಸಿವ್ ಆಗಿ ಇರುತ್ತದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಎಕ್ಸ್ಪೆನ್ಸಿವ್ ಅಂದರೆ ಇನ್ ಟರ್ಮ್ಸ್ ಆಫ್ ಮಾರ್ಕ್ಸ್, ನಾಟ್ ಇನ್ ಟರ್ಮ್ಸ್ ಆಫ್ ಮನಿ. ಈ ಆರ್ಟಿಕಲ್ ಆರ್ ಪೀಪಲ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಸಿಟಿಸನ್ಸ್ ಆರ್ ಸಬ್ಜೆಕ್ಟ್ಸ್. ಸೊ ಜಮ್ಮು ಕಾಶ್ಮೀರ್ನಲ್ಲಿ ಇರುವಂತಹ ಜನರು ಈ ರಾಷ್ಟ್ರದ ಪ್ರಜೆಗಳ ಅಥವಾ ಬರೀ ಒಂದು ಸಬ್ಜೆಕ್ಟ್ಸಾ ಅನ್ನೋದನ್ನು ಪ್ರಶ್ನೆಯನ್ನಾಗಿ ಇಲ್ಲಿ ಆರ್ಟಿಕಲ್ನಲ್ಲಿ ಆಥರ್ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಕಂಡಂತಹ ವೈಯಕ್ತಿಕ ಎಕ್ಸ್ಪೀರಿಯನ್ಸನ್ನು ಹೇಳಬೇಕು ಅಂತಂದರೆ, ಲಾ ಎಕ್ಸಲೆನ್ಸ್ IAS ಅನ್ನು UPSC ಎಕ್ಸಾಮಿಗೋಸ್ಕರ ಒಬ್ಬ ವಿದ್ಯಾರ್ಥಿ ಜಮ್ಮು ಕಾಶ್ಮೀರ್ ಅನಂತ್ನಾಗಿಂದ ಕಾಲ್ ಮಾಡಿರ್ತಾನೆ. ಸೊ ಅಲ್ಲಿ ಕಾಲ್ ಮಾಡಿದಾಗ ಆ ವಿದ್ಯಾರ್ಥಿ ಕೇಳಿದ್ದು, ನನಗೆ ಕ್ಲಾಸಸ್ ತೊಗೋಬೇಕು ಅಂತ ಇದೆ, ಅದನ್ನು ಯಾವ್ದಾದ್ರು ಪೋಸ್ಟಲ್ ಕೋರ್ಸ್ ಸಿಗುತ್ತದೆಯಾ ಹಾಗೆ ಹೀಗೆ ಅಂತ. ಸೊ ನಾವು ಹೇಳಿದ್ವಿ, ತಮಗೆಲ್ಲರಿಗೂ ಯಾವಾಗಲೂ ಹೇಳ್ತಾ ಇರ್ತೀವಿ, LAEX ಆನ್ಲೈನ್ ಬಡಿ ಅಂತ ಹೇಳಿ ಒಂದು ಆನ್ಲೈನ್ ಈ ಸಂದರ್ಭದಲ್ಲಿ ಅಥವಾ ಈ ಕ್ರೈಸಿಸ್ ಸಂದರ್ಭದಲ್ಲಿ
ತಮ್ಮೆಲ್ಲರಿಗೋಸ್ಕರ ಕೊಡ್ತಾ ಇರುವಂಥದ್ದು. ಸೊ ಈ ಆನ್ಲೈನ್ ಕೋರ್ಸನ್ನು ನೀವು ತೊಗೋಬೋದು ಅಂತ ಹೇಳಿ ಆ ವಿದ್ಯಾರ್ಥಿಗೆ ಹೇಳಿದಾಗ, ಸರ್ ನಮ್ಮ ಏರಿಯಾದಲ್ಲಿ 2Gಗಿಂತಲೂ ಹೆಚ್ಚು ಇಂಟರ್ನೆಟ್ ಬರೋದಿಲ್ಲ, ಆ್ಯಂಡ್ ನೀವು ಕೊಡುವಂತಹ ಆನ್ಲೈನ್ ಕ್ಲಾಸಸ್ಗಳ ವಿಡಿಯೋ ಕ್ವಾಲಿಟಿಗಾಗಲಿ ಅಥವಾ ಕೊಟ್ಟಿರುವಂಥ ಸಮಯಕ್ಕೆ ನಾವು ಇದನ್ನು ಬಫರ್ ಆಗದೆ ನೋಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಹೇಳಿದ ಅವನು. ಆವಾಗ ಅನ್ನಿಸ್ತು, ಓಕೆ, ಯಾಕೆ ಅಲ್ಲಿ ಇನ್ನೂ ಈ ಕಷ್ಟವನ್ನು ಅನುಭವಿಸ್ತಿದ್ದಾರೆ ಅಂತ ಹೇಳಿ. ಸೊ ಅದಕ್ಕೆ ಸಂಕ್ಷಿಪ್ತವಾಗಿ ನಾವಿಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ನೋಡೋಣ. ಸೊ ಮೊದಲನೇದಾಗಿ, ಈ ಕೋವಿಡ್-19 ಸಮಯದಲ್ಲಿ ನಾವೆಲ್ಲರೂ ಇಂಟರ್ನೆಟ್ಟಿನ ಬೆಲೆ ಏನು ಅಂತ ಹೇಳಿ ನಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಪ್ರೈಮು, ನೆಟ್ಫ್ಲಿಕ್ಸು ಎಲ್ಲದಿಂದ ಹಿಡಿದು ನಾವು ಓದುವ ಆನ್ಲೈನ್ ಕ್ಲಾಸಸ್ಸು ಅಥವಾ ಬೇರೆ ಕೆಲಸಗಳು, ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಎಲ್ಲದಕ್ಕೂ ಇಂಟರ್ನೆಟ್ ಒಂದು ಅವಿಭಾಜ್ಯ ಅಂಗವಾಗಿದೆ. ಕೋವಿಡ್-19 ಈ ಇಂಟರ್ನೆಟ್ಟಿನ ಬೆಲೆಯನ್ನು ಅಥವಾ ಈ ಇಂಟರ್ನೆಟ್ಟಿನ ಇಂಪಾರ್ಟೆನ್ಸ್ನ ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಹೇಳಿ ತೋರಿಸ್ಕೊಟ್ಟಿದೆ. ಆದರೆ ಈ ಸಂದರ್ಭಿಕ ಅನುಸಾರದಲ್ಲಿ ಎಷ್ಟೋ ಜನಕ್ಕೆ ಇಂಟರ್ನೆಟ್ ಇಲ್ಲದೆ ಇರೋರು ಕಷ್ಟಪಡ್ತಿದ್ದಾರೆ. ಅದರ ಜೊತೆಯಲ್ಲಿ ಇಂಟರ್ನೆಟ್ ಇಲ್ಲ ಅಂತ ಹೇಳಿ ಒಂದು ಸ್ಟೂಡೆಂಟ್ ಪ್ರಾಣವನ್ನು ಕಳ್ಕೊಂಡಿದ್ದ ಉದಾಹರಣೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಸೊ ಈ ಇಂಟರ್ನೆಟ್ ಇವತ್ತು ಡಿಗ್ನಿಟಿ ಆಫ್ ಇಂಡಿವಿಜುವಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಜಮ್ಮು ಕಾಶ್ಮೀರಿನ ವಿಷಯದಲ್ಲಿ ಆಗಸ್ಟ್ 4ನೇ ತಾರೀಕು ಆದಂತಹ ಲಾಕ್ಡೌನಿಂದ, ಅಂದರೆ ಇಂಟರ್ನೆಟ್ ಲಾಕ್ಡೌನಿಂದ, ಯಾವುದಕ್ಕೆ ಡೈಲ್ಯೂಷನ್ ಆಫ್ ಆರ್ಟಿಕಲ್ 370ಯ ಡೈಲ್ಯೂಷನ್ನಿನ ಸಮಯದಲ್ಲಿ ಮಾಡಿದಂತಹ ಇಂಟರ್ನೆಟ್ ಲಾಕ್ಡೌನ್ ಇವತ್ತಿಗೂ ತೆಗೆದೇ ಇದ್ದದ್ದನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇವತ್ತು ಸಹ ಅಲ್ಲಿನ ಜನ 2G ಇಂಟರ್ನೆಟ್ಟಲ್ಲೇ ಬದುಕ್ತಾ ಇರುವಂತಹ ಕಾರಣಕ್ಕೆ ಈ ಆರ್ಟಿಕಲ್ನಲ್ಲಿ ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ, ಈ ಇಂಟರ್ನೆಟ್ ಬ್ಯಾನ್ನಿಂದಾಗಿ ಸುಪ್ರೀಂ ಕೋರ್ಟಿಗೆ ಒಂದು ಪೆಟಿಷನನ್ನು ಹಾಕಿರ್ತಾರೆ, ಅನುರಾಧ ಬಸಿನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2020ರ ಕೇಸಿನಲ್ಲಿ. ಸೊ ಈ ಕೇಸನ್ನು ನಾವು ನೆನ್ಪಿಟ್ಕೋಬೇಕು. ಸೊ ಅನುರಾಧ ಬಸಿನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಈ ಕೇಸಿನಲ್ಲಿ ಅವರು 2 ಪಾಯಿಂಟ್ಗಳನ್ನು ಹೇಳಿರ್ತಾರೆ. ಮೊದಲನೇದಾಗಿ, ಈ ಇಂಟರ್ನೆಟ್ ಬ್ಲಾಕ್ ಮಾಡಿದ್ದಕ್ಕೆ ಏನೇನು ಕಾರಣಗಳು ಅಂತ ಹೇಳಿ ಒಂದು ಡಾಕ್ಯುಮೆಂಟನ್ನು ಸರ್ಕಾರ ಮಾಡಿರ್ತದೆ. ಸೊ ಆ ಡಾಕ್ಯುಮೆಂಟನ್ನು ಫಸ್ಟ್ನೇದು ಪಬ್ಲಿಕ್ ಮಾಡಬೇಕು. ಎರಡನೇದು, ಅವ್ರು ಹೇಳಿರುವಂಥದ್ದು ಯಾವ ಕಾರಣದಕ್ಕಾಗಿ ಇಂಟರ್ನೆಟ್ ಇದನ್ನು ಬ್ಲಾಕ್ ಮಾಡ್ತಾ ಇದ್ದೀವಿ, ಆ ಕಾರಣಗಳನ್ನು ಸಹ ಜನರಿಗೆ ತಿಳಿಸ್ಕೊಡಬೇಕು ಅಂತ ಹೇಳಿರುವಂಥದ್ದು. ಕಾರಣಗಳು ಏನೇ ಆಗಿರಲಿ, ಇಂಟರ್ನೆಟ್ ಅನ್ನುವ ಒಂದು ಸ್ಟ್ರಾಂಗ್ ಇಂಪಾರ್ಟೆಂಟ್ ಆಯುಧವನ್ನು ಪಾಸಿಟಿವ್ ಹಾಗೂ ನೆಗೆಟಿವ್ ಎರಡಕ್ಕೂ ಯೂಸ್ ಮಾಡ್ಬೋದು. ಸರ್ಕಾರ ಹೇಳ್ತಾ ಇರ್ಬೋದು ನೆಗೆಟಿವ್ ಅಥವಾ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಈ ವೆಬ್ಬಿಂದ ಜಾಸ್ತಿ ಆಗುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ. ಆದರೆ ಅದೇ ಇಂಟರ್ನೆಟ್ಟನ್ನು ಯೂಸ್ ಮಾಡಿಕೊಂಡು ಫೇಕ್ ನ್ಯೂಸಸ್ಸು ಅಥವಾ ರೂಮರ್ಸ್ಗಳನ್ನು ಅತಿ ಕಡಿಮೆ ಸಮಯದಲ್ಲಿ ಇಡೀ ರಾಷ್ಟ್ರಕ್ಕೆ ಅಥವಾ ರಾಜ್ಯಕ್ಕೆ, ಅಲ್ಲಿನ ಜನರಿಗೆ ಸೇರಿಸಲು ಇಂಟರ್ನೆಟ್ ಒಂದು ಸ್ಟ್ರಾಂಗ್ ಆಯುಧ ಆಗುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತದೆ ಅನ್ನೋದು ಈ ಕೇಸಿನಲ್ಲಿ ಅನುರಾಧ ಬಸಿನ್ ಅವರು ಒಂದು ಆರ್ಗ್ಯುಮೆಂಟನ್ನು ಇಟ್ಟಿರ್ತಾರೆ. ಅದರ ಜೊತೆಯಲ್ಲಿ ಅದಾದ ಮೇಲೆ ಕೋರ್ಟು ಕೊಟ್ಟಿಂಥ ತೀರ್ಪಿನ ಆಧಾರದ ಮೇಲೆ ಸರ್ಕಾರ ಅವರು ಯಾಕೆ ಇಂಟರ್ನೆಟ್ ಲಾಕ್ಡೌನನ್ನು ಮಾಡಲಾಗಿದೆ ಅನ್ನೋ ಒಂದು ತೀರ್ಪನ್ನು ಅಥವಾ ವಿಶ್ಲೇಷಣೆಯನ್ನು ಕೊಡಬೇಕು ಅಂತ ಹೇಳಲಾಗಿತ್ತು. ಆದರೆ ಅದರಿಂದ ಯಾವುದೇ ಬದಲಾವಣೆಗಳು ಆಗದೇ ಇದ್ದಿದ್ದಾಗ ಫೌಂಡೇಶನ್ ಫಾರ್ ಮೀಡಿಯಾ ಪ್ರೊಫೆಷನಲ್ಸ್ ಅಂತ ಹೇಳಿ 2ನೇ ನಿಟ್ಟಿನಲ್ಲಿ ಕೆಲಸವನ್ನು ಹಾಕಿರುತ್ತದೆ, ಅಂದರೆ ರಿಟ್ ಪಿಟಿಷನನ್ನು ಹಾಕಿರುತ್ತದೆ. ಹಾಕಿದಾಗಲೂ ಸಹ ಒಂದು ಕಮಿಟಿಯನ್ನು ರಚನೆ ಮಾಡಿಬಿಟ್ಟು ಆ ಕಮಿಟಿ ಕೊಡಬೇಕು ಆ ರಿಪೋರ್ಟನ್ನು. ಆ ರಿಪೋರ್ಟಿನ ಆಧಾರದ ಮೇಲೆ ಯಾವ ರೀತಿಯಾಗಿ ಮುಂದೆ ಕ್ರಮಗಳನ್ನು ತಗೋಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಆದರೆ ಯಾವುದೇ ಕಮಿಟಿ ರಚನೆ ಇರಲಿಲ್ಲ. ಆ ರಚನೆಯಿಂದ ಆಗದೇ ಇದ್ದಿದ್ದ ಕಾರಣಕ್ಕೆ ಯಾವುದೇ ರಿಪೋರ್ಟು ಸಹ ಹಿಂದೆ ಹೋಗಿರಲಿಲ್ಲ. ಆದರೆ ಮತ್ತೆ ಕೋರ್ಟಿಗೆ ಹೋದಾಗ ಸರ್ಕಾರ ಹೇಳಿರುವಂಥದ್ದು, ಇಲ್ಲ ಆಗಲೇ ಕಮಿಟಿ ರಚನೆ ಆಗಿದೆ, ರೀಡ್ ಮಾಡಿದ್ದೀವಿ ಎಲ್ಲ ಕಂಡೀಷನ್ಸ್ಗಳನ್ನು, ಒಂದು ಕ್ಲೋಸ್ಡ್ ಎನ್ವಲಪಲ್ಲಿ ರೆಕಮೆಂಡೇಷನ್ಸ್ಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ ಅನ್ನೋದನ್ನು ಹೇಳಲಾಗಿತ್ತು. ಆದರೆ ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಷಯ ಏನು ಅಂತಂದರೆ, ಜಮ್ಮು ಕಾಶ್ಮೀರ್ನಲ್ಲಿ ಇರುವಂತಹ ಸಿಟಿಸನ್ಸಿಗೂ ಸಹ ಒಂದು ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಎಲ್ಲ ಫಂಡಮೆಂಟಲ್ ರೈಟ್ಸು ಅವರಿಗೂ ಸಹ ಅನ್ವಯ ಆಗ್ತವೆ. ಬೇರೆ ಕಾರಣಗಳು ಅಥವಾ ಬೇರೆ ಸಾಂದರ್ಭಿಕ ಅನುಸಾರಗಳು ಇರಬಹುದು, ಆದರೆ ಅಲ್ಲಿನ ಜನರಿಗೂ ಸಹ ಸರಿಯಾದ ಸಮಾನವಾದ ಅವಕಾಶಗಳು ಬೇರೆ ರಾಜ್ಯದಲ್ಲಿ ಸಿಗ್ತಾ ಇರುವಂತಹ ನಮ್ಮ ನಾಗರಿಕರಿಗೆ ಸಿಗುತ್ತಿರುವಂತಹ ಅವಕಾಶಗಳು ಅವರಿಗೂ ಸಿಗಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಮಾತಾಡ್ತಾ ಇರುವಂಥದ್ದು. ಒಟ್ಟಾರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು,
ಕೋರ್ಟ್ ತನಗೆ ತಾನೇ ಒಂದು ಪ್ರಶ್ನೆ ಮಾಡ್ಕೋಬೇಕು, ನಮ್ಮ ರಾಷ್ಟ್ರಕ್ಕೆ ಸೇರಿರುವಂತಹ ಜಮ್ಮು ಕಾಶ್ಮೀರ ಒಂದು ಸುಂದರವಾದ ರಾಜ್ಯವಾಗಿದ್ದು ಅಲ್ಲಿ ಇರುವಂತಹ ಜನರು ಸಿಟಿಸನ್ಸಾ ಅಥವಾ ಬರೀ ಸಬ್ಜೆಕ್ಟ್ಸಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿರುತ್ತದೆ. ಈ ದೀಪ್ ಆರ್ಟಿಕಲ್ನಲ್ಲಿ ನಾವು ಓದ್ತಾ ಇರುವಂಥದ್ದು ಟ್ರಾನ್ಸ್ಫಾರ್ಮಿಂಗ್ ಹೈಯರ್ ಎಜುಕೇಷನ್ ಅನ್ನೋದ್ರ ಬಗ್ಗೆ. ಸೊ ಹೈಯರ್ ಎಜುಕೇಷನ್ನ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ, ಈಗ ನಡೀತಿರುವಂತಹ ಕೋವಿಡ್-19 ಸಿಚುವೇಷನಿಂದ ಎಲ್ಲ ಕ್ಷೇತ್ರಗಳಲ್ಲಿ ಆರ್ಥಿಕ, ಸಾಮಾಜಿಕ, ಎಜುಕೇಷನಲ್, ಹೆಲ್ತ್ ಎಲ್ಲ ಸೆಕ್ಟರ್ಗಳಲ್ಲಿ ನಾವು ಇರುವಂತಹ ಪ್ರಿಪ್ರೇಷನಲ್ ಲೆವೆಲನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಸೊ ಇಲ್ಲಿ ಮಾತಾಡ್ತಾ ಇರುವಂತಹದ್ದು ಮೊದಲನೇದಾಗಿ ಹೈಯರ್ ಎಜುಕೇಷನ್ನಿನ ಮೊದಲನೇ ಮೂಲ ಉದ್ದೇಶ ಏನು, ಆ್ಯಂಡ್ ಆ ಮೂಲ ಉದ್ದೇಶ ಈಗ ಇರುವಂತಹ ಕರಿಕ್ಯುಲಮ್, ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ ಮಾಡಿರುವಂತಹ ಕರಿಕ್ಯುಲಮ್ ಆ ಉದ್ದೇಶವನ್ನು ಪೂರೈಸ್ತಾ ಇದೆಯಾ ಇಲ್ಲ, ಹಾಗಾದರೆ ಪೂರೈಸ್ತಾ ಇಲ್ಲ ಅಂದಿದ್ದಲ್ಲಿ ಏನೇನು ಕ್ರಮಗಳನ್ನು ತಗೋಬೇಕಾಗಿದೆ ಅನ್ನುವ 3 ಸ್ಟೇಜಸ್ಗಳಲ್ಲಿ ಈ ಆರ್ಟಿಕಲ್ಗಳನ್ನು ಓದಲಿದ್ದೇವೆ. ಸೊ ಮೊದಲನೇದಾಗಿ ಈ ಕೋವಿಡ್-19 ಸಂದರ್ಭದಿಂದ ಹೋಮ್ ಬೇಸ್ಡ್ ಲರ್ನಿಂಗ್ ಅಥವಾ ಇಂಟರ್ನೆಟ್ ಆನ್ಲೈನ್ ಸರ್ವೀಸಸನ್ನು ಉಪಯೋಗಿಸ್ಕೊಂಡು ಓದುವ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಅದರಿಂದ ಆಗ್ತಾ ಇರುವಂತಹ ಸಾಂದರ್ಭಿಕ ಸ್ಟಡೀಸ್ಗಳನ್ನು ಎಷ್ಟೋ ಕಮಿಟಿಗಳು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗೂ ರಿಪೋರ್ಟ್ಸ್ಗಳನ್ನು ನ್ಯೂಸ್ ಪೇಪರ್ಗಳಲ್ಲಿ ಓದ್ತಾ ಇದ್ದೀವಿ. ಆದರೆ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಆನ್ಲೈನ್ ಆಗಿರಲಿ ಆಫ್ಲೈನ್ ಆಗಿರಲಿ ಓದುವ ಉದ್ದೇಶ ಅಥವಾ ಆಬ್ಜೆಕ್ಟಿವ್ ಏನು ಅಂತ ನೋಡಿದಾಗ 3 ಬಗ್ಗೆ ಮಾತಾಡ್ತಿದ್ದೀವಿ. 3 ಆಬ್ಜೆಕ್ಟಿವ್ಸ್ ನೋಡಿದಾಗ ಮೊದಲನೇದು ನಾಲೆಡ್ಜ್. ಸೊ ಜ್ಞಾನ ಸಂಪಾದನೆ ಮೊದಲನೇ ಆಬ್ಜೆಕ್ಟಿವ್ ಆಗಿರ್ತದೆ ಯಾವುದೇ ಒಂದು ಡಿಗ್ರಿ ಅಥವಾ ಯಾವುದೇ ಒಂದು ಹೈಯರ್ ಎಜುಕೇಷನಿಗೆ ಹೋದಾಗ. ಎರಡನೇದು ಸ್ಕಿಲ್ಸ್. ಜ್ಞಾನ ಸಂಪಾದನೆ ಆದಮೇಲೆ ಆ ಸ್ಕಿಲ್ಸ್ಗಳನ್ನು ಯಾವ ರೀತಿಯಾಗಿ ವೃತ್ತಿಪರ ಅಥವಾ ಡಿಗ್ರಿ ಆದಮೇಲೆ ಸಾಮಾನ್ಯವಾಗಿ ಆ ವಿದ್ಯಾರ್ಥಿಗೆ ಅಥವಾ ಆ ಪ್ರೊಫೆಷ್ನಲ್ಲಿಗೆ ಆ ವೃತ್ತಿಪರವಾಗಿ ಯಾವ ರೀತಿ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಸ್ಕಿಲ್ಸ್ ಕಳಿಸ್ಕೊಡ್ತಾ ಇದೆ. ಆ್ಯಂಡ್ ಮೂರನೇದಾಗಿ ಸಾಮಾಜಿಕ ಕಟ್ಟಡ ಅಥವಾ ಸೋಷಲ್ ವ್ಯಾಲ್ಯೂಸನ್ನು ಯಾವ ರೀತಿಯಾಗಿ ಪ್ರೋಗ್ರೆಸಿವ್ ಸೊಸೈಟಿಗೋಸ್ಕರ ಇಂಪ್ಲಿಮೆಂಟ್ ಮಾಡಬಹುದು. ಸೊ ಅದೇ ರೀತಿಯಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಈ 3 ಮೂಲ ಉದ್ದೇಶಗಳ ಮೇಲೆ ಲರ್ನಿಂಗ್ ಔಟ್ಕಮ್ಸ್ಗಳು ಐಡಲ್ ಆಗಿ ಡಿಪೆಂಡೆಂಟ್ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಯಾಕೆ ನಾವು ಈ 3 ಕ್ಷೇತ್ರಗಳಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀವಿ ಅಂತ ನೋಡಿದಾಗ, ಮೊದಲನೇದಾಗಿ ನಾವು ಕಾಲೇಜಸ್ಗಳಲ್ಲಿ ಸಿಲೆಬಸನ್ನು ನಿರ್ದಿಷ್ಟ ಸಮಯದಲ್ಲಿ ಕಂಪ್ಲೀಟ್ ಮಾಡಿ ಹುಡುಗರು ಎಕ್ಸಾಮ್ ಬರೆದು ಪಾಸಿಂಗ್ ಮಾರ್ಕ್ಸ್ ತಗೊಂಡು ಡಿಗ್ರಿ ಪಡೆದ್ರೆ ಸಾಕು ಅನ್ನೋ ಒಂದು ಲಿಮಿಟೆಡ್ ಮೈಂಡ್ಸೆಟ್ ಇರುವಂಥದ್ದು ಮೊದಲನೇ ಕಾರಣ ಆಗಿರುತ್ತದೆ. ಎರಡನೇದು ಅತಿ ಹೆಚ್ಚು ಮಾರ್ಕ್ಸ್ ಪಡೆಯೋದ್ರಲ್ಲಿ ನಮ್ಮ ಉದ್ದೇಶವಾಗಿರುತ್ತದೆ ಹೊರತು ಯಾವ ರೀತಿಯಾಗಿ ಕಲಿತಂತಹ ವಿಷಯವನ್ನು ಸ್ಕಿಲ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಅನ್ನೋವಂಥದ್ದು ಯಾರ ಮನಸ್ಸಲ್ಲೂ ಇಡೋದಿಲ್ಲ. ಮೂರನೇದು ಕ್ಯಾರೆಕ್ಟರ್ ಬಿಲ್ಡಿಂಗ್, ಪ್ರೋಗ್ರೆಸಿವ್ ಸೊಸೈಟಿ ಅಥವಾ ಪ್ರೋಗ್ರೆಸಿವ್ ಸೊಸೈಟಿ ಅಂದರೆ ಸಮಾಜವನ್ನು ಯಾವ ರೀತಿಯಾಗಿ ಮುಂದಿನ ಹಂತಕ್ಕೆ ಬೆಳವಣಿಗೆ ಅಥವಾ ಮುಂದಿನ ಹೊಸ ಒಂದು ಕ್ಷೇತ್ರಕ್ಕೆ ಬದಲಾಯಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವ ಬಗ್ಗೆ ಮಾತಾಡ್ತೀವೋ ಅದರ ಬಗ್ಗೆ ಅಂತೂ ಯಾವುದೇ ಕಾಲೇಜಸ್ಗಳಲ್ಲೂ ನಾವು ಹೆಚ್ಚಿನ ಮಾತ್ರದಲ್ಲಿ ಕೊಡುವ ನಿರ್ದಿಷ್ಟವಾದ ಸಲಹೆಗಳನ್ನು ನಾವು ನೋಡೋದಿಲ್ಲ. ಸೊ ಈ ಕಾರಣಗಳು ಅಥವಾ ಈ 3 ಉದ್ದೇಶಗಳಿಗೆ ನಾಲೆಡ್ಜ್ ಗೇನಿಂಗ್, ಸ್ಕಿಲ್ಸ್, ಕ್ಯಾರೆಕ್ಟರ್ಗೆ ಬೇಕಾದಂತಹ ಯಾವುದೇ ಒಂದು ಕಾರ್ಯಚಟುವಟಿಕೆಗಳನ್ನು ಒಂದು ಆರ್ಗನೈಸ್ಡ್ ರೂಪದಲ್ಲಿ ನಮ್ಮ ಕರಿಕ್ಯುಲಮ್ ಆಗಿರಲಿ ಅಥವಾ ಕಾಲೇಜಸಲ್ಲಿ ಕೊಡುವಂತಹ ಡೈರೆಕ್ಷನ್ಸಲ್ಲಾಗಲಿ ನಾವು ಕಾಣ್ತಾ ಇಲ್ಲ ಅಂತ ನೋಡ್ತಾ ಇದ್ದೀವಿ. ಸೊ ಏನು ಮಾಡಬೇಕು, ವಾಟ್ ಹ್ಯಾಸ್ ಟು ಬಿ ಡನ್ ಅನ್ನೋದನ್ನು ನಾವು ಈ ಪ್ಯಾರಾಗ್ರಾಫಲ್ಲಿ ಮಾತಾಡ್ತಿದ್ದೀವಿ. ಸೊ ಇಲ್ಲಿ ಮೊದಲನೇದಾಗಿ ಇವ್ಯಾಲ್ಯೂಯೇಷನ್ ಆಫ್ ಸಿಲೆಬಸ್, ಇಡೀ ಸಿಲೆಬಸನ್ನು ಮತ್ತೆ ಬದಲಾಯಿಸುವ ಅವಶ್ಯಕತೆ ಇದೆ. ಅದನ್ನು ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟ್ಸ್, ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಈಗ ಒಬ್ಬ BEd BCom ಮಾಡಿರುವಂಥ ವಿದ್ಯಾರ್ಥಿಗಳು ಶಿಕ್ಷಕರಾಗಬೇಕಾಗಿದ್ದಲ್ಲಿ ಈಗ ಈ ಸೆಂಚುರಿಯಲ್ಲಿ 21ನೇ ಶತಮಾನದಲ್ಲಿ ಈಗಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಇಂಪ್ರೂವ್ಡ್ ಎಜುಕೇಷನ್ ಆಗಿ ಟೀಚರ್ ಅಥವಾ ಶಿಕ್ಷಕರಾಗಿ ಕೊಡಲು ಸಾಧ್ಯವಾಗುತ್ತದೆಯೋ ಆ ನಿಟ್ಟಿನಲ್ಲಿ ಅವರಿಗೆ ಟ್ರೈನ್ ಮಾಡಿದ್ದಲ್ಲಿ ಮುಂದೆ ಬರುವಂತಹ ಪೀಳಿಗೆಗೂ ಒಂದು ಉನ್ನತ ಆಧಾರದ ಮೇಲೆ ಅವರಿಗೆ ಜ್ಞಾನವನ್ನು ಕೊಡಲು ಸಾಧ್ಯವಾಗುತ್ತದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಅವರು ಹೊರ ಬಂದ ಮೇಲೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅದಕ್ಕೆ ಅವರು ಸರಿಸಮಾನವಾಗಿ ಟ್ರೈನ್ ಆಗುವ ಅವಶ್ಯಕತೆ ಇದೆ ಅನ್ನೋದನ್ನು ಮೊದಲನೇದಾಗಿ ಮಾತಾಡ್ತಿದ್ದೀವಿ. ಹಾಗೂ ಯೂನಿವರ್ಸಿಟಿ ಕರಿಕ್ಯುಲಮ್ ಮತ್ತು ಆ್ಯಕ್ಚುಯಲ್ ಜಾಬ್ ರಿಕ್ವೈರ್ಮೆಂಟ್ಗಳ ನಡುವೆ ಇರುವಂತಹ ಗ್ಯಾಪನ್ನು ಬ್ರಿಡ್ಜ್ ಮಾಡಬೇಕು. ಮೂರನೇದು ಕಾಲೇಜಸ್ಸನ್ನು ಜೊತೆಯಲ್ಲಿ ಇಂಟರ್ನ್ಶಿಪ್ಪಿಗೂ ಸಹ ಒಂದಿಷ್ಟು ಸರಿಯಾದ ಹಾಗೂ ಸಮಾನವಾದ ಸಮಯ ಹಾಗೂ ಲರ್ನಿಂಗ್ ಪ್ರೋಸೆಸನ್ನು ಕೊಡುವ ಅವಶ್ಯಕತೆ ಇದೆ. ಸೊ ಹೆಚ್ಚಾಗಿ ಕಾಲೇಜಲ್ಲಿ ಅಟೆಂಡೆನ್ಸಿಗೆ ಹೆಚ್ಚಿನ ಒತ್ತಡ ಕೊಟ್ಟು ವಿದ್ಯಾರ್ಥಿಗಳು ಬರೀ ಕಾಲೇಜಿಗೆ ಬರೋದ್ರಿಂದ ಉಪಯೋಗ ಆಗೋದಿಲ್ಲ.
ಕಾಲೇಜಲ್ಲಿ ಅವ್ರು ಕಮ್ಮಿ ಸಮಯ ಸ್ಪೆಂಡ್ ಮಾಡಿದರೆ ಅಟ್ಲೀಸ್ಟ್ ಇಂಡಸ್ಟ್ರಿಯಲ್ಲಿ ಅಥವಾ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಅವ್ರು ಹೆಚ್ಚಿನ ಸಮಯವನ್ನು ಕೊಡ್ತಿದ್ದಾರೆ ಅಂತದ್ದಿದ್ದಲ್ಲಿ ಅದನ್ನು ಪರಿಗಣನೆಗೆ ತಗೊಂಡು ಅದರಿಂದ ಗ್ಯಾಪನ್ನು ಬಿಲ್ಡ್ ಮಾಡಬಹುದು ಅನ್ನೋದನ್ನು ಹೇಳ್ತಾ ಇದ್ದೀವಿ. ಸೊ ಒಟ್ಟಾರೆ ನಾವು ಈ ಆರ್ಟಿಕಲ್ನಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿರೋದು ಏನಂತಂದರೆ, ಭಾರತ ಡೆಮೋಗ್ರಫಿಕ್ ಡಿವಿಡೆಂಡಲ್ಲಿ ಪ್ರಪಂಚದಲ್ಲಿ ಈಗ ಇರುವ ಸಮಯದಲ್ಲಿ ಒಂದು ಅತ್ಯಮೂಲ್ಯ ಸ್ಥಾನದಲ್ಲಿ ಉಳ್ಕೊಂಡಿದೆ. ಈ ಪಾಪ್ಯುಲೇಷನನ್ನು ಏನಾದರೂ ಸರಿಯಾಗಿ ನಾಲೆಜ್, ಸ್ಕಿಲ್ ಹಾಗೂ ಕ್ಯಾರೆಕ್ಟರನ್ನು, ಐಡಲ್ ಸಿಚುವೇಶನ್ಸನ್ನು ಬಿಲ್ಡ್ ಮಾಡದೇ ಇದ್ದಲ್ಲಿ ಒಂದು ಉತ್ತಮ ಹಾಗೂ ಅತ್ಯುನ್ನತ ಅವಕಾಶವನ್ನು ನಾವು ಕಳ್ಕೊತೀವಿ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಫೋಕಸ್ ಮಾಡ್ತಾ ಇರುವಂಥದ್ದು. ಈಗ ಬಂದಿರುವಂತಹ ಈ ಪ್ಯಾಂಡಮಿಕ್ ಈಗ ಈ ಬದಲಾವಣೆಗಳಿಗೆ ಅಥವಾ ಒಂದು ಹೊಸ ಮಾರ್ಗವನ್ನು, ಯಾಕಂದರೆ ಇಷ್ಟು ದಿವಸ ನಡೀತಿರುವಂತಹ ಸಿಚುವೇಷನಲ್ಲಿ ಸಡನ್ ಬದಲಾವಣೆಗಳನ್ನು ಯಾವ ರೀತಿ ವಿದ್ಯಾರ್ಥಿಗಳು, ಸಮಾಜ ಹಾಗೂ ಸೊಸೈಟಿ ಎಕ್ಸೆಪ್ಟ್ ಮಾಡಿಕೊಳ್ಳುತ್ತದೆ ಅನ್ನೋ ಒಂದು ಭಯ ಇರ್ತಿತ್ತು. ಆದರೆ ಈಗ ಈ ಕ್ರೈಸಿಸ್ ಒಂದು ಹೊಸ ಬಾಗಿಲನ್ನು ತೆರೆದಿರೋದ್ರಿಂದ ಇದನ್ನು ಉಪಯೋಗಿಸ್ಕೊಂಡು ರಿಫಾರ್ಮ್ಸ್ಗಳನ್ನು ತರುವ ನಿಟ್ಟಿನಲ್ಲಿ ಸರ್ಕಾರ, ಯೂನಿವರ್ಸಿಟಿ ಹಾಗೂ ಬೇರೆ ಬೇರೆ ಟ್ರೇಡರ್ಸ್ ಏನಿದ್ದಾರೆ ಅಥವಾ ಬೇರೆ ಬೇರೆ ಸೆಕ್ಷನ್ಸ್ ಏನಿದೆ ಅವು ಆಲೋಚನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಈ ಆರ್ಟಿಕಲ್ನಲ್ಲಿ ಜಾನ್ ಲಿವಿಸ್ ಅವರು ಹೇಳಿದಂತಹ ಒಂದು ಮಾತಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಫ್ ನಾಟ್ ನೌ ದೆನ್ ವೆನ್, ಈಗಲ್ಲ ಅಂತಂದರೆ ಇನ್ಯಾವಾಗ ಅಂತ ಪ್ರಶ್ನೆ ಕೋರ್ಟ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಈ ಕೋರ್ಟನ್ನು ನಾವು ಎಸ್ಸೆ ಅಥವಾ ಎಥಿಕ್ಸ್ನಲ್ಲೂ ಸಹ ಉಪಯೋಗಿಸ್ಕೋಬಹುದು. ಅದರ ನಿಟ್ಟಿನಲ್ಲಿ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು ಇವಾಗಲ್ಲ ಅಂದರೆ ಯಾವಾಗ ಬದಲಾವಣೆಗೆ ನಾವು ಮುಂದಾಗಲು ಸಾಧ್ಯವಾಗುತ್ತದೆ ಅನ್ನೋದನ್ನು ಜಾನ್ ಲೆವಿಸ್ ಅವರ ಮಾತಿಂದ ಅರ್ಥ ಮಾಡಿಕೊಂಡು ಎಲ್ಲ ಸೆಕ್ಷನ್ಸು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೇ. ಸೊ ಇವತ್ತಿನ ಆರ್ಟಿಕಲ್ನಲ್ಲಿ ನಾವು ತುಂಬ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಅಥವಾ ಬೇರೆ ಬೇರೆ ಸೆಕ್ಟರ್ಸ್ಗಳ ಬಗ್ಗೆ ಮಾತಾಡಿದ್ವಿ. ಸೊ ಹೀಗೆ ಪ್ರತಿದಿನ ನಾಲೆಜನ್ನು ಬೆಳೆಸ್ಕೋತಾ ನಮ್ಮನ್ನು ನಾವು ಒಂದು ಸಮಾಜದಲ್ಲಿ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಹಾಗೂ ನಾಗರಿಕನಾಗಿ ಬೆಳೆಸ್ಕೊಂಡು ಉತ್ತಮ ಸಾಮಾಜಿಕ ಬೆಳವಣಿಗೆಗೋಸ್ಕರ ದುಡಿಯುತ್ತಾ ಹಾಗೆ ನಮ್ಮ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ನಮ್ಮ ಕನಸುಗಳನ್ನು ಸಾಧಿಸೋಣ ಅಂತ ಹೇಳ್ತಾ ಇಂದಿನ ಈ ಸುದ್ದಿ ವಿಶ್ಲೇಷಣೆ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಮತ್ತೆ ಭೇಟಿಯಾಗೋಣ ಹೊಸ ಕಾರ್ಯಕ್ರಮದೊಂದಿಗೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.